ಸ್ತೋತ್ರವಾಗಲಿ. ಎಲ್ಲರೂ ಯಾಚಕ ಖಂಡ ಇಂಗ್ಲಿಷಲ್ಲಿ ಲೇವಿಟಿಕ್ಸ್ 19:28 ವಾಕ್ಯವನ್ನು ಓದಿ ಧ್ಯಾನ ಮಾಡೋಣ. ಸತ್ತವರಿಗೋಸ್ಕರ ದುಃಖವನ್ನು ಚುಚ್ಚಿಸುವುದಕ್ಕಾಗಿ ದೇಹವನ್ನು ಗಾಯ ಮಾಡಿಕೊಳ್ಳಬಾರದು, ಶರೀರದ ಮೇಲೆ ಅಚ್ಚು ಚುಚ್ಚಿಸಿಕೊಳ್ಳಬಾರದು. ನಾನು ಯೆಹೋವನು. ಎಲ್ಲ ಪ್ರಾರ್ಥನೆಯಲ್ಲಿರಿ, ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಸ್ತುತಿ ಮಧ್ಯದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆಯೇ, ಅಪ್ಪ, ನಾವು ಏನು ಮಾತಾಡಬೇಕು, ಏನು ಯೋಚನೆ ಮಾಡಬೇಕು, ಏನು ನಡಿಬೇಕು, ಇವೆಲ್ಲ ತಿಳಿಸ್ಕೊಡುವ ದೇವರು. ತಿಳಿಸ್ಕೊಡ್ರಿ, ನಡೆಸ್ರಿ, ಆಶೀರ್ವದಿಸ್ರಿ, ಮಹಿಮೆ ಹೊಂದ್ರಿ, ಘನ ಹೊಂದ್ರಿ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಈ ದಿನದಲ್ಲಿ ದೇವರು ಆತ್ಮಿಕವಾಗಿ ಮಾತಾಡೋದಕ್ಕೆ ಕೊಟ್ಟಿರುವ ವಾಕ್ಯ ಭಾಗಗಳು ಏನಂದರೆ, ದಾರಿ ತೋರಿಸೋದು, ಗೈಡ್ ಮಾಡೋದು. ನೋಡ್ರಿ, ತಂದೆ ತಾಯಿಗೆ ಮಕ್ಕಳು ಹುಟ್ಟುತ್ತಾರೆ, ಎಲ್ಲ ಗಮನ ಇಟ್ಟು ಕೇಳ್ರಿ. ಹುಟ್ಟಿದ ತಕ್ಷಣ ಅವರಿಗೆ ಚಳಿ ಆದರೆ ಅವರಿಗೆ ಸ್ವೆಟರು, ಸರಿ ಅದು ಹತ್ರ ಹಾಲು ಕೊಡೋದು, ಇಲ್ಲ ಮೈ ಚೆನ್ನಾಗಿಲ್ವಾ ಆಸ್ಪತ್ರೆಗೆ ತೋರಿಸೋದು. ಮತ್ತು ಅವರು ದೊಡ್ಡವರಾಗ್ತಿದ್ದಂಗೆ ಸ್ಕೂಲು, ಇವಾಗ ಹೊಟ್ಟೆ ಒಳ್ಳೆ ಇರಬೇಕಾದ್ರೆ ಸ್ಕೂಲ್, ಯಾವ ಸ್ಕೂಲಲ್ಲಿ ಸೇರಿಸ್ಬೇಕು, ಉನ್ನತವಾದ ಎಜುಕೇಷನ್ ಕೊಡಬೇಕು. ಮತ್ತು ಉನ್ನತವಾದ ಎಜುಕೇಷನ್ ಕೊಟ್ಟಾದಮೇಲೆ ಅವರಿಗೆ ಫ್ಯೂಚರಲ್ಲಿ ಯಾವ ಎಜುಕೇಷನ್ ಮಾಡಬೇಕಂತ ತೀರ್ಮಾನ ಮಾಡ್ತಾರೆ. ಮತ್ತು ಅವರಿಗೆ ಮನೆ ಮಾಡಿ ಇಡಬೇಕು, ಮಕ್ಕಳು ಕಷ್ಟಪಡಬಾರ್ದಂತ ಆಡಂಬರವಾದ ಮನೆಗಳು, ಇವರು ಹಾರ್ಡ್ ವರ್ಕ್ ಮಾಡಿ ಮನೆ ಮಾಡ್ತಾರೆ. ಅವರಾದಮೇಲೆ ಅವರಿಗೆ ಅಯ್ಯೋ ನನ್ನ ಮಗಳು ಚೆನ್ನಾಗಿರ್ಬೇಕಲ್ಲ ಅಂತೇಳಿ ಒಳ್ಳೆ ಎಜುಕೇಷನ್ ಕೊಡೋದು, ಒಳ್ಳೆ ಡ್ರೆಸ್ಗಳು ಕೊಡೋದು. ಇವರಿಗೆ ಸರಿಯಾದ ಡ್ರೆಸ್ಗಳು, ಸರಿಯಾದ ಬಟ್ಟೆಗಳಿಂದ ಹೋದರು ಅವರು ಸುಖವಾಗಿರ್ಬೇಕಂತೇಳಿ ಮಾಡ್ತಾರೆ. ಒಂದೊಂದು ಜಾಗದಲ್ಲಿ ಅನ್ಯಾಯ ಅಕ್ರಮ ಮಾಡಿ ಆಸ್ತಿ ಪಾಸ್ತಿಗಳನ್ನು ಬೇರೆಯವರಿಂದ ಯಾಮಾರಿಸಿ ನನ್ನ ಮಕ್ಕಳು ಮಾತ್ರ ಚೆನ್ನಾಗಿರಬೇಕು, ನ್ಯಾಯವಾಗಿ ದುಡಿದು ಮಾಡೋದು ಬೇರೆ ಇದೆ ಮಾಡೋದು. ಈ ರೀತಿಯಾಗಿ ಅವರಿಗೆ ಉನ್ನತವಾದ ಸ್ಥಿತಿಯಲ್ಲಿ ಮದುವೆ ಮಾಡೋದು. ಅವಾಗ ಫ್ಯಾಮಿಲಿ ಫೈನಾನ್ಸಲ್ಲಿ ಚೆನ್ನಾಗಿರ್ತಾರೆ, ಇವರು ದುಡಿಮೆ ಅವರು ದುಡಿಮೆ, ಆ ಇನ್ಕಮ್ ಇದ್ದರೆ ಚೆನ್ನಾಗಿರ್ಬೋದು. ಈ ರೀತಿಯಾಗಿ ಅವರ ಯೋಚನೆಗಳು ಓಡ್ತಾ ಇದೆ. ಜ್ಞಾನವಾಗಿ ತನಗೆ ಬೇಕಾಗಿರೋದನ್ನು ಮಾಡಿಟ್ಟು ಇಟ್ಟಿರ್ತಾರೆ. ಆದರೆ ಆತ್ಮಿಕ ವಿಷಯದಲ್ಲಿ ಅಷ್ಟೇನು ಅವರು, ನಾನು ಇವಾಗ ರೋಡಲ್ಲಿ ಹೋಗ್ಬೇಕಾರೆ ಬರ್ಬೇಕಾರೆ ಎಲ್ಲರನ್ನೂ ನೋಡ್ತಿದ್ದಾಗ ನಿನ್ನ ಹೃದಯದಲ್ಲಿ ನಡೀತಿರುವಂಥ ದೇವರು ಮಾತಾಡ್ತಿರುವಂಥ ಸಮಾಧಾನ ಅವರಲ್ಲಿ ಇರೋದಿಲ್ಲ. ಯಾಕಂದರೆ ಅವರು ಔಟ್ ಸೈಡಲ್ಲಿ, ನಿನ್ನೆ ಯಾರೋ ಒಬ್ಬರನ್ನ ನೋಡಿದೆ, ಭಾಳ ಅಂದವಾಗಿದ್ದಾರೆ. ನೋಡ್ರಿ, ದೇವರ ದೃಷ್ಟಿಯಿಂದ ನೋಡೋದಕ್ಕೂ ಪಾಪದ ಲೋಕದ ದೃಷ್ಟಿಯಿಂದ ನೋಡೋದಕ್ಕೂ ವ್ಯತ್ಯಾಸ ಇದೆ. ಒಂದು ಹೆಣ್ಮಗು ಇಟ್ಕೊಳ್ರಿ, ದೇವರವ್ರನ್ನ ಅಂದವಾಗಿ ಸೃಷ್ಟಿ ಮಾಡಿದ್ದಾರೆ, ಬಟ್ ಅವರು ಅಂದವಾಗಿ ದೇವ್ರು ಕೊಟ್ಟಿದ್ದಕ್ಕೆ ಅವ್ರು ಸ್ತೋತ್ರ ಮಾಡಬೇಕು, ಇಷ್ಟು ಅಂದವಾಗಿ ಸೃಷ್ಟಿ ಮಾಡಿದ್ದಾರೆ. ಎರಡನೇದು ಕಾಮದಿಂದ ನೋಡೋದಿದೆ, ಪ್ರೀತಿಯಿಂದ ಆತ್ಮದ ದಾಗದಿಂದ ಅವ್ರು ರಕ್ಷಣೆ ಹೊಂದಬೇಕನ್ನುವ ದೃಷ್ಟಿಯಿಂದ ನೋಡೋದಿದೆ. ಅದೆಲ್ಲ ದೇವರು ಪ್ರಾರ್ಥನೆ ವಾಕ್ಯದಿಂದ ಬದಲಾಯಿಸ್ತಾರೆ. ಅದು ಮಾಂಸದಲ್ಲಿ ನಾವು ಪ್ರಯತ್ನ ಪಡೋದ್ರಿಂದ ಆಗೋದಿಲ್ಲ. ಅವರು ಡ್ರೆಸ್ ಹಾಕ್ಕಂತ ಇದ್ದಾರೆ, ಅಂದರೆ ಬೆಳೆ ಅವರು ಡ್ರೆಸ್ ಚೆನ್ನಾಗಿ ಹಾಕೊಂಡಿದ್ದಾರೆ. ಅವ್ರು ನೋಡಿದ ತಕ್ಷಣ ಒಂದು ದೇವರು ಮೈಂಡಲ್ಲಿ ಹೇಳ್ತಾ ಇದ್ದಾರೆ, ಯೇಸು ಸ್ವಾಮಿ ಇಲ್ಲದೆ ಹೋದರೆ, ಹಂಗೆ ಸ್ಪಷ್ಟವಾಗಿ ಮಾತಾಡ್ತಾ ಇದ್ದಾರೆ, ಯೇಸು ಸ್ವಾಮಿ ಇಲ್ಲದೆ ಹೋದರೆ ಅವರ ಅಲಂಕಾರಗಳು, ಕೂದಲುಗಳು, ಮುಖಕ್ಕೆ ಅಲಂಕಾರ, ಬಟ್ಟೆಗೆ ಅಲಂಕಾರ, ಇದಕ್ಕೆ ಮನೆಗೆ ಅಲಂಕಾರ, ಅದೆಲ್ಲ ನೀಟಾಗಿರಬೇಕು. ನೀಟಾಗಿಲ್ಲದಿದ್ದರೆ ದೇವರ ಪ್ರಸನ್ನತೆ ದೇವರಲ್ಲಿ ವಾಸ ಮಾಡೋದಿಲ್ಲ. ಅದು ಟ್ಯಾಬ್ಲೆಟ್ಗಳಲ್ಲಿ ಹಿಂಗೆ ಇರಬೇಕು, ಈ ಥರನೇ ಇರಬೇಕಂತ ಭಾಳ ಪರಿಶುದ್ಧತೆ. ಒಂದು ಯೇಸುದಾಸ್ ಅಂತ ಗುಂಟೂರಲ್ಲಿ ಒಂದು ಸೇವಕರು ಬೆಡ್ಶೀಟು ವಾಶ್ ಮಾಡಿ ಹಾಕ್ತಾ ಬೇಕಾದ್ರೆ ಕಾಲಿಗೆ ಹಾಕೊಳ್ಳೋದು ಪರಿಶುದ್ಧತೆಗೋಸ್ಕರ, ಕಾಲಿಗೆ ಹಾಕೊಳ್ಳೋದು ಮುಖಕ್ಕೆ ಬರಬಾರ್ದು. ಯಾಕಂದರೆ ದೇವರು ಇರುವ ಒಂದು ಅವರ ಮುಖದಲ್ಲಿ, ಹೃದಯದಲ್ಲಿ ಪ್ರಸನ್ನತೆ ಇದೆ ಅಂತ ಅಲ್ಲೊಂದು ಗಂಟು ಹಾಕಿದ್ರಂತೆ ಕಾಲ ಹತ್ರ ಬೆಡ್ಶೀಟಿಗೆ. ಅದು ಆ ಗಂಟು ಹಾಕಿರೋದು ಮಾತ್ರ ಕಾಲ ಹತ್ರ ಇರಬೇಕಂತೆ, ಮುಖ ಹತ್ರ ಬರಬಾರ್ದು. ಆ ರೀತಿ ಪರಿಶುದ್ಧತೆ, ಅದು ಪರಿಶುದ್ಧತೆ ಅನ್ನೋದು ನೀಟ್ನೆಸ್ ಅನ್ನೋದು, ಅದಕ್ಕೆ ನೀಟ್ನೆಸ್ ಎಲ್ಲ ಬಂದಿರೋದು ಅದಕ್ಕೇನೆ. ದೇವರು ಸಂಚರಿಸುವ ಒಂದು ಜಾಗ,
ಅದು ನೀವು ಟ್ಯಾಬ್ರಿಕಲ್ನ ನೋಡ್ರಿ, ಅದು ಗೂಡಾರ ಹೆಂಗೆ ಕಟ್ಟಬೇಕಂತ ಭಾಳ ಪರಿಶುದ್ಧ ಅಂತಂದರೆ ನೀಟು ಇರಬೇಕು. ಅವ್ರು ನೀಟಾಗಿದ್ರೆ ತರ ಪ್ರಸನ್ನೆ ಬರೋದು. ಅದು ದೇವ್ರು ನಂಬ್ಕೊಂಡಿದ ತಕ್ಷಣ ನಮಗೆ ಅಲ್ಲಿ ಗಲೀಜಿದ್ರೆ ನಿಲ್ಲಕ್ಕಾಗ್ತಾ ಇಲ್ಲ, ದೇವ್ರು ಹೆಂಗೆ ಇರ್ತಾರೆ ಅಂತ ಹೇಳಿದ್ರಿಂದ ನಾವು ನೀಟಾಗಿ ಇಟ್ಕೊತೀವಿ. ಅದು ಓಕೆ, ನೀಟಾಗಿ ಸಿಂಪಲ್ ದೇವ್ರನ್ನ ಮೆಚ್ಚಿಸುವ ರೀತಿಯಲ್ಲಿ. ಆದರೆ ಯೇಸು ಸ್ವಾಮಿ ಇಲ್ಲದೆ ಇದ್ರೆ ಅವರ ಹೃದಯದಲ್ಲಿ ಅಲ್ಲೇ ಪ್ರೇರೇಪಣೆ ಆಗ್ತಾ ಇದೆ, ಅವರನ್ನು ನೋಡ್ತಾ ಇದೆಯಾ, ಬಟ್ ಅವರಿಗೆ ಹೃದಯದ ಅಂತರಾಳದಲ್ಲಿ ಏನೇನು ಸಮಸ್ಯೆ ಇದೆ, ಕುಟುಂಬದಲ್ಲಿ ಏನು ಸಮಸ್ಯೆ ಇದೆ, ಹಣದಲ್ಲಿ ಏನು ಸಮಸ್ಯೆ ಇದೆ, ಅವರ ಪರ್ಸನಲ್ ಆಗಿ ಏನು ಸಮಸ್ಯೆ ಇದೆ, ಅವ್ರು ಹೇಳ್ಕೊಳ್ಳೋದು ಮೊದಲೆಲ್ಲ ಹೇಳ್ತಾ ಇದ್ರು. ಇವಾಗ ಹೇಳ್ಕೊಳ್ಳೋದಾಗೆ ಪ್ರೆಸ್ಟೇಜ್ ಮೇಂಟೈನ್ ಮಾಡಿ ತಾನಾಗೆ ಒಂದು ಹೆಣ್ಣು ಪೇಪರಲ್ಲಿ ತೆಗೆದು ನೋಡ್ತಾ ಇದ್ರೆ, ತಾನಾಗೆ ಕಾಲೇಜ್ ಓದ್ತಿರೋ ಹೆಣ್ಣು ನಾನು ಸಾಯ್ತೀನಿ ಅಂತೇಳಿ ಡೆತ್ ಆಗಿದೆ. ಅದೇ ಆಮೇಲೆ ಲವ್ ಫೇಲರ ಏನು ಎತ್ತಂತ ನೋಡಬೇಕು. ಇವತ್ತಿನ ದಿನದಲ್ಲಿ ದೇವರು ಸ್ಪಷ್ಟವಾಗಿ ಮಾತಾಡ್ತಿದ್ದಾರೆ, ನಮಗೆ ಹೆಂಗೆ ನಡಿಬೇಕು, ಎಲ್ಲಿಂದ ಬಂದೀವಿ, ಎಲ್ಲಿಗೆ ಹೋಗ್ತಾ ಇದ್ದೀವಿ, ಎಲ್ಲ ಇದೆ ಇದರಲ್ಲಿ. ಬೇರೆಯವರ ಯೋಚನೆಗೂ ನಮ್ಮ ಯೋಚನೆಗೂ, ಬೇರೆಯವರ ಕಣ್ಣುದೃಷ್ಟಿಯಲ್ಲಿ ನೋಡೋಕ್ಕೂ ನಾವು ಮಾತಾಡೋಕ್ಕೂ, ಬೇರೆಯವರು ಯೇಸು ಸ್ವಾಮಿ ನಂಬದೇವ್ರವ್ರು ಮಾತಾಡೋದಕ್ಕೂ ಭಾಳ ಡಿಫ್ರೆನ್ಸ್ ಇದೆ. ಅದನ್ನು ಇವತ್ತು ದೇವರು ಮಾತಾಡ್ತಾ ಇದ್ದಾರೆ. ಒಂದು ಉದಾಹರಣೆಗೆ ಇವತ್ತು ನೀವು ಓದಿದ್ರಿ, ಆ ಓದಿರೋ ವಾಕ್ಯದಲ್ಲಿ ಏನಿದೆ ಅಂತ ಹೇಳಿದ್ರೆ ನೋಡ್ರಿ, ಇವಾಗ ಯಾರಾದ್ರೂ ಸತ್ತರೆ ಅಳ್ತಾರೆ, ಅದೇನೋ ದುಃಖದಲ್ಲಿ ಅಳ್ತಾರೆ. ಒಬ್ಬೊಬ್ರು ಏನು ಮಾಡ್ತಾರೆ, ಶರೀರವನ್ನು ಗಾಯ ಮಾಡ್ಕೋಬಾರ್ದು ಅಂತಾರೆ. ಈ ಕೆಳಗಡೆ ಮುಖ್ಯವಾಗಿ ಶರೀರದ ಮೇಲೆ ಅಚ್ಚೆ ಚುಚ್ಚಿಸಿಕೊಳ್ಳಬಾರದೆಂದು ನಾನು, ಇದು ಯಾವಾಗ ಹೇಳಿರೋದು? ಇದು ಯೇಸು ಸ್ವಾಮಿನೇ ಬಂದಿಲ್ಲ, ದಾವಿದು ಬಂದಿಲ್ಲ. ಯಾವಾಗ ನಡೆದಿರೋದು ಇದು? ದಾವಿದು ಬಂದಿಲ್ಲ, ಯೇಸು ಸ್ವಾಮಿನೂ ಹುಟ್ಟಿಲ್ಲ. ಇವಾಗ 6000 ವರ್ಷಗಳಾಗ್ತಿದೆ ಭೂಮಿ ಸೃಷ್ಟಿಯಾಗಿ. 4000 ವರ್ಷಗಳ ಹಿಂದೆ ಮೋಸೆ ಹೇಳಿರೋದು. ಆವಾಗ ಚುಚ್ಚೆ ನೋಡ್ರಿ, ಆವಾಗ ಏನಿರುತ್ತೆ ಶರೀರದ ಮೇಲೆ ನೋಡ್ರಿ. ಇಲ್ಲಿ ಇಂಗ್ಲೀಷಲ್ಲೆಲ್ಲ ಸೂಪರ್ ಆಗಿರುತ್ತೆ. 28ರಲ್ಲಿ ಯು ಶಾಲ್ ನಾಟ್ ಮೇಕ್ ಎನಿ ಕಟ್ಸ್ ಆನ್ ಯುವರ್ ಬಾಡಿ ಫಾರ್ ದಿ ಡೆಡ್ ಆರ್ ಟಾಟೋ ಅಂತ ಸೂಪರ್ ಆಗಿದೆ ನೋಡ್ರಿ ಅಲ್ಲಿ ಇಂಗ್ಲೀಷಲ್ಲಿ. ಆ ಟಾಟೋ ಅನ್ನೋದು ಎಲ್ಲ ಕಡೆ ಬೋರ್ಡ್ ಇದೆ ನೋಡ್ರಿ ಇಂಗ್ಲೀಷಲ್ಲಿ. ನೋಡ್ರಿ ಇದು ಯಾವಾಗಿಂದು ಬರೆದಿದ್ದು ಟಾಟೋ ಯಾವಾಗ ಹೇಳ್ತಿರೋದು ಮೋಸೆ ತನ್ನ ಪ್ರಜೆಗಳಿಗೆ? ಟಾಟೋ ಯುವರ್ ಸೆಲ್ಫ್, ಐ ಆಮ್ ದಿ ಲಾರ್ಡ್. ಟಾಟೋ ನಿಮ್ಮ ಶರೀರದಲ್ಲಿ ಹಾಕ್ಬೇಡ್ರಿ. ಯಾಕೆ ಇದೆಲ್ಲ ಅಂದರೆ ಶರೀರದ ಒಂದು ಆಲಯ, ನಮ್ಮ ಶರೀರವೇ ನಮ್ಮ ಆಲಯ, ಕಟ್ಟಡಗಳಲ್ಲ. ಇಲ್ಲಿ ಕೂಡಿ ಬಂದು ಆಲಯ ಇದು ಎತ್ತಲ್ಪಡುತ್ತದೆ. ಲೋಕದಲ್ಲಿ ಪ್ರತಿಯೊಂದು ಅಳಿಸಲ್ಪಡುತ್ತದೆ. ಇವಾಗ ಗ್ಲೋಬಲ್ ವಾರ್ಮಿಂಗ್ ಅಂತೇಳಿ ವೆನಿನ್ಸುಲಾದಲ್ಲಿ ಮಳೆಯಿಂದ 40,000 ಜನ ಫಸ್ಟ್ ಟೈಮ್ ಅಳೆದೋಗಿದ್ದಾರೆ. 3,000 ಶರೀರ ಹಿಡಿದಿದ್ದಾರೆ. ಏನಾಗಿದೆ, ಭಯಂಕರವಾದ ಭೂಕಂಪಗಳು ನಡೀತಾ ಇದೆ ವೆನಿನ್ಸುಲಾದಲ್ಲಿ. ಇದೇ ಫಸ್ಟ್ ಟೈಮು ಹೀಟ್ ವೇ ಅಧಿಕವಾಗಿ ಸಾಯ್ತಾ ಇದ್ದಾರೆ. ಫ್ರಾನ್ಸ್ಗಳೆಲ್ಲ ಎಲ್ಲ ಜಾಗದಲ್ಲಿ ಫ್ರಿಡ್ಜ್ ತಗೊಂಬಂದು ಮನೆಯಲ್ಲಿ ಹಾಕ್ತಿದ್ರೆ ಅದು ಆ ಟೈಮಿಗೆ ಕೂಲಿಂಗ್ ಮಾಡಿದ್ರು ಮತ್ತೆ ಅದು ಔಟ್ಸೈಡ್ಗೆ ಹೀಟ್ ಕೊಡುತ್ತೆ. ಅದು ಇನ್ನೂ ಬರೇ ವರ್ಷದಲ್ಲಿ 27ನಲ್ಲಿ ಓವರ್ ಹೀಟ್ ಸಾಯ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಸೂರ್ಯನಲ್ಲಿ ಓಟೆ. ಅದು ಬೈಬಲಲ್ಲಿ ಇದೆ ತಾನೆ. ಎದುರಿಸಕ್ಕಲ್ಲ, ಏನು ಮಾಡಬಾರ್ದು, ಏನು ಮಾಡಬೇಕಂತಿದೆ. ಇದನ್ನು ಓದಿದ್ರೆ ಸಾಕು, ಓಹೋ ತಿಳ್ಕೋಬೇಕು. ಒಂದು ಲಿಸ್ಟ್ ಮಾಡಬೇಕು ಒಂದು ಬುಕ್ಕಲ್ಲಿ. ನೀವೆಲ್ಲ ಸಭೆಯಲ್ಲಿರುವ ಜನ್ಸಡ್ಗಳು ಸುಮ್ಮನೆ ಇರಬೇಕಾದ್ರೆ ಸ್ವಭಾವದಲ್ಲಿ ಯಾವುದು, ಏನು ಮಾಡಬೇಕು, ಏನು ಮಾಡಬಾರ್ದು, ಏನು ಯೋಚನೆ ಮಾಡಬೇಕು, ಏನು ಮಾಡಬಾರ್ದು, ಈ ಥರ ಎಲ್ಲ ನೀವು ಕಲಿಬೇಕು. ಟೆಕ್ನಾಲಜಿ ಅಂತ ಹೇಳ್ತೀರಾ. ಟೆಕ್ನಾಲಜಿ ಯಾವಾಗ 2000 years ago ನಮ್ಮ ಯೇಸು ಸ್ವಾಮಿ ಶಿಷ್ಯ ಯೋಹಾನನಿಗೆ 13ನೇ ಅಧ್ಯಾಯದಲ್ಲಿ ಕೊಟ್ಟಿದ್ದಾರೆ ಟೆಕ್ನಾಲಜಿ ಬರುತ್ತಂತ. ಅದೇ ಇವಾಗ ನೋಡ್ರಿ, ಎಲ್ಲ ಟೆಕ್ನಾಲಜಿ ಮನುಷ್ಯರನ್ನ ಕಂಟ್ರೋಲ್ ತಗೊಳ್ಳೋಷ್ಟು ಹೋಗ್ತಾ ಇದೆ. ಅದೇ ಮಾತಾಡ್ಕೊಳ್ಳುತ್ತಂತೆ, ಅದೇ ಸೃಷ್ಟಿ ಮಾಡ್ಕೊಳ್ಳುತ್ತಂತೆ. ಅದು ಬೈಬಲಲ್ಲಿದೆ, ಬೈಬಲ್ ಇರೋ ಪ್ರಕಾರ ಬರ್ತಾ ಇದೆ. ಬಟ್ ಅದರಲ್ಲಿ ಒಳ್ಳೇದು ತಗೋಬಹುದು, ಕೆಟ್ಟದ್ದು ಇದೆ, ಎಲ್ಲದರಲ್ಲೂ ಇರುತ್ತೆ. ದೇವ್ರು ಕಾಪಾಡ್ತಾರೆ. ಅಲ್ಲಿ ಕೂಡ ಒಳ್ಳೇದಿದೆ, ಅಂತಲ್ಲ ಎಲ್ಲದರಲ್ಲಿ. ಇವತ್ತಿನ ದಿನದಲ್ಲಿ ಒಂದು ಮಗು ಹುಟ್ಟಿದ್ರೆ ಎಲ್ಲರೂ ತೆಗೆದು ನೋಡ್ರಿ, ಒಂದು ಮಗು ಬಗ್ಗೆ ಕೂಡ ದೇವರಲ್ಲಿ ಮಾರ್ಕ್ 13:15 ಓದ್ರಿ. ಮಾರ್ಕ್ 10:13 ಮಾರ್ಕ್ 10:13 ನೋಡ್ರಿ.
ಬಳಿಗೆ ಕೆಲವರು ತಮ್ಮ ಚಿಕ್ಕ ಮಕ್ಕಳನ್ನು ಯೇಸುವಿನಿಂದ ಮುಟ್ಟಿಸಬೇಕೆಂದು ಆತನ ಬಳಿಗೆ ತರಲು ಶಿಷ್ಯರು ಅವರನ್ನು ಗದರಿಸಿದರು. ನೋಡ್ರಿ, ಮಕ್ಕಳು ದೇವ್ರ ಹತ್ರ ಬಂದರೆ ಬರಬಾರ್ದಂತಿದ್ದಾನೆ. ಅವಾಗ ದೇವ್ರು ಏನು ಮಾಡ್ತಾರೆ, ಇದೆಲ್ಲ ಚಿಕ್ಕ ಇದೆಲ್ಲ ಸ್ಟಾರ್ಟಿಂಗಲ್ಲಿ ದೇವರು ನಂಬ್ಕೊಂಡಾಗ ಇದೊಂದು ದೊಡ್ಡದಾಗಿರುತ್ತೆ. ಇವಾಗೆಲ್ಲ ಇದನ್ನು ದಾಟಿ ಸ್ಪಿರಿಚುವಲ್ ಚಿಕ್ಕ ಮಗುವ ಹೃದಯವಾಗಿ ಇಲ್ಲಿದೆ ನೋಡಿ, ಸ್ಪಷ್ಟವಾಗಿದೆ. ನೋಡ್ರಿ, ಯೇಸು ಅವರನ್ನು ಕೋಪ ಬಂದ್ಬಿಡ್ತದೆ ನೋಡಿ. ಮಕ್ಕಳನ್ನು ತನ್ನ ಹತ್ತಿರಕ್ಕೆ ಬರಗೊಡಿಸಿ ಅವುಗಳಿಗೆ ಅಡ್ಡಿ ಮಾಡಿ, ದೇವರ ರಾಜ್ಯವು ಇಂಥವರದೇ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನು ಶಿಶು ಭಾವದಿಂದ ದೇವರ ರಾಜ್ಯವನ್ನು ಅಂಗೀಕರಿಸುವುದಿಲ್ಲವೋ ಅವನು ದೇವರಲ್ಲಿ ಸೇರುವುದೇ ಇಲ್ಲ. ಚಿಕ್ಕ ಮಕ್ಕಳಲ್ಲಿ ಒಬ್ರು ಹೊಡ್ಕೊಂತಾರೆ, ಸೇರ್ತಾರೆ. ಅದು ದೊಡ್ಡವ್ರು ಹೊಡ್ಕೊಂಡ್ರೆ ಸೇರೋದಿಲ್ಲ. ಆ ದೊಡ್ಡವರಾದ್ರೂ ಅದೇ ಸ್ವಭಾವ ಇರಬೇಕು, ಅವ್ರ ಕೈಯಿನ ಬಿಟ್ಟಾಕ್ಬೇಕು. ಚಿಕ್ಕ ಮಗುವಾಗಿದ್ದಾಗ ಆ ಮಗು ಯಾವ ರೀತಿ ಬೆಳಿಬೇಕು, ಯೇಸು ಸ್ವಾಮಿದು ಇದೆ ಲೋಕದಲ್ಲಿ. ಅವರು ದೇವರ ದಯದಿಂದಲೂ ದೇವರ ಕೃಪೆಯಲ್ಲಿಯೂ ಮನುಷ್ಯರ ದಯೆಯಲ್ಲೂ ಬೆಳೆದಿರುವಂತಿದೆ. ಒಂದು ಮಗು ಯಾವ ರೀತಿ ಬೆಳಿಬೇಕು, ನಾನು ಆವಾಗಲೇ ಪ್ರಾರಂಭದಲ್ಲಿ ಹೇಳಿದೆ, ಮಕ್ಕಳನ್ನ ಹೆಂಗೆ ಬೆಳೆಸ್ತಾರಂತ. ಈ ಲೋಕ ಬಂದು ಅವಶ್ಯಕತೆ ಅಷ್ಟೇ, ಅವಶ್ಯಕತೆ ಅಂತ ಸ್ವಲ್ಪ ಇದೆ, ಬಟ್ಟೆ, ಊಟ, ಡ್ರೆಸ್ಸು, ಮನೆ ಅಂತ. ಬಟ್ ಅದು ಅವಶ್ಯಕತೆ ಆತ್ಮಿಕದಲ್ಲಿದ್ದಾಗ ದೇವರು ಹೇಗೋ ಅದ್ಭುತವಾಗಿ ಅವಶ್ಯಕತೆ ತೀರಿಸ್ತಾರೆ, ಅದು ಫೈತು. ಆದರೆ ನಾವು ಅವಶ್ಯಕತೆಗೋಸ್ಕರ ದೇವ್ರನ್ನ ಹಿಡ್ಕೊಂಡು ಆತ್ಮಿಕದಲ್ಲಿ ಬೆಳೆದೇ ಹೋದರೆ ಈ ಅವಶ್ಯಕತೆನೂ ಸಿಗಲ್ಲ, ಆತ್ಮಿಕದಲ್ಲೂ ಬೆಳೆಯಲ್ಲ, ಪರಲೋಕ ರಾಜ್ಯ ಅನ್ನೋದು ಸಿಗೋದಿಲ್ಲ. ಯಾವ್ಯಾವ ರೀತಿ ಬೆಳಿಬೇಕು ಮಕ್ಕಳನ್ನ. ಸರಿ, ಯೌವನಸ್ಥ ಬಂದರು, ಮಗು ಆಯಿತು, ಭಾಳ ಇದ್ದಾವೆ. ನಾವು ಸ್ವಲ್ಪವಾಗಿ ಧ್ಯಾನಿಸೋಣ. ಸ್ಪಿರಿಚುವಲಲ್ಲಿ ಭಾಳ ಡೀಪ್ ಇದೆ, ಅದನ್ನು ತಿಳ್ಕೊಳ್ಳೋಕ್ಕೆ ನಮಗೆ ಆಯುಸ್ಸು ಸಾಕಾಗೋದಿಲ್ಲ. ನಮಗೆ ಎಷ್ಟು ಕೊಟ್ಟಿದ್ದಾರೋ ಅಷ್ಟರವರೆಗೂ ನಾವು ತಿಳ್ಕೊಳ್ಳೋಣ. ಇದು ಭಾಳ ಆಳವಾಗಿದೆ, ದೇವರ ಆಳವನ್ನೆಲ್ಲ ನಾವು ಈ ಚಿಕ್ಕ ಮೂಳೆ ಇಟ್ಕೊಂಡೆಲ್ಲ ನಾವು ಕಂಡುಹಿಡಿಯೋಕ್ಕಾಗಲ್ಲ. ಯೌವನಸ್ಥರದ್ದು ತೆಗಿರಿ, ಪ್ರಸಂಗಿ 11:9 ತೆಗಿರಿ. ಎಕ್ಸಿಲೆನ್ಸ್ 11:9 ತೆಗಿರಿ. ಇದರಲ್ಲಿ ಯೌವನಸ್ಥನೇ ಪ್ರಾಯದಲ್ಲಿ ಆನಂದಿಸು. ನೋಡ್ರಿ, ಯೂತಿಂದ ದೇಶಗಳು ಹಾಳಾಗ್ತಿದೆ. ಅಮೆರಿಕ ಬಿದ್ದೋಗೋದಕ್ಕೆ, ಇಂಗ್ಲೆಂಡ್ ಬಿದ್ದೋದಕ್ಕೆ ಕಾರಣನೇ ಯೂತ್ ಅಂತೆ. ಕಾರಣ ಏನಂದರೆ ಅವರ ಒಂದು ಗೋರ್ಮೆಂಟನ್ನು ಸಭೆಯೊಳಗೆ ಸೇರಿಸ್ತಾರಂತೆ. ಎಲ್ಲ ಗಮನಿಟ್ಟು ಕೇಳ್ರಿ. ತಂದೆ ತಾಯಿಗಳು 18 ವಯಸ್ಸಾದ್ಮೇಲೆ ಮನೆ ಬಿಟ್ಟು ಓಡಿಸ್ಬಿಡ್ತಾರಂತೆ. ನೀನೇ ದುಡಿಮೆ ಮಾಡಿ ನಿನ್ನ ಕಾಲ ಮೇಲೆ ನೀವು ನಿಂತ್ಕೊಂತ. ಬೈಬಲಲ್ಲಿ ಇದೆಯಾ? ಸ್ಪಿರಿಚುವಲ್ ಎಷ್ಟು ಚೆನ್ನಾಗಿದೆ ನೋಡ್ರಿ. ಮಗುವಾಗಿದ್ದಾಗ ತಂದೆ ತಾಯಿ ಅವರನ್ನು ಸಾಕಿ ಸಲಗಿ ಯೌವನಸ್ಥರಾದ ಮೇಲೆ ಅವ್ರ ಎಜುಕೇಷನ್ ಕೊಟ್ಟು ಮದುವೆ ಮಾಡಿದ್ಮೇಲೆ, ಮದುವೆ ಆಗೋವರೆಗೂ ಒಂದು ಯೂತು ತಂದೆ ತಾಯಿ ಮಾತು ಕೇಳಬೇಕು, ದೇವ್ರ ಮಾತು ಕೇಳಬೇಕು. ಆ ಯೂತು ಬರೀ ತಂದೆ ತಾಯಿ ಅಂದರೆ ಎಲ್ಲ ಹೇಳೋದಲ್ಲ, ದೇವರಲ್ಲಿ ಎಫೆಸರ್ 6 ದೇವರಲ್ಲಿ ತಂದೆ ತಾಯಿ ಮಾತು. ಒಂದು ಸಮಯ ದೇವರಿಗೆ ವಿರೋಧವಾಗಿ ಏನಾದರೂ ಹೇಳಿದ್ರು, ಮಕ್ಕಳು ಬಂದು ಆರ್ಗ್ಯುಮೆಂಟ್ ಮಾಡ್ದಂಗೆ ದೇವರಲ್ಲಿ ಈ ರೀತಿ ಹೇಳಿದ್ದಾರೆ, ಪ್ರೀತಿಯಿಂದ ಹೇಳಿದ್ದಾರೆ, ನೀವು ದೇವರಿಗೆ ವಿರೋಧವಾಗಿ ಹೇಳ್ತಿದ್ದೀರಾ, ಅದು ಬೈಬಲಲ್ಲಿ ಈ ಥರ ಇದೆ, ಅದರಿಂದ ನಾನು ಇದು ಒಂದು ಮಾತ್ರ ಮಾಡಲ್ಲ. ಆರ್ಗ್ಯುಮೆಂಟ್ ಮಾಡ್ದಂಗೆ, ಎದುರಿಸಿ ಮಾತಾಡ್ದಂಗೆ, ಸ್ಮೂತಾಗಿ ನಾವು ದೇವರು ಹೇಳ್ದಂಗೆ ನಡೀಲಿ ಅಂತ. ಯೂತ್ ಬಂದ್ಬಿಟ್ಟು ಹೊರದೇಶದಲ್ಲಿ, ಇಂಗ್ಲೆಂಡಲ್ಲಿ, ಅಮೇರಿಕಾದಲ್ಲಿ ಚಿಕ್ಕ ಮಕ್ಕಳೆಲ್ಲ ಶೂಟ್ ಮಾಡ್ತಾರೆ. ಯಾಕೆ ಶೂಟ್ ಮಾಡ್ತಾರೆ? ಮಕ್ಕಳನ್ನ ಶೂಟ್ ಮಾಡ್ತಾರೆ. ಯಾಕೆ ಶೂಟ್ ಮಾಡ್ತಾರೆ ಅಂದರೆ, ಕಾರಣ ಅಂದರೆ ಅಪ್ಪ ಒಬ್ಬರೇ, ಅವನಿಗೆ ಹೆಂಡ್ತಿ 3 ಜನ. ಎಷ್ಟು? ಹೆಂಡ್ತಿ 3 ಜನ. ತಾಯಿ ಒಂದು ಹೆಂಗಸು ಒಬ್ಬರೇ, ಅವನಿಗೆ ಗಂಡ 3 ಜನ. ಮಕ್ಕಳು ಬಂದ್ಬಿಟ್ಟು ಒಂದು 8 ಜನ, 10 ಜನ, 12 ಜನ ಇರ್ತಾರೆ. ಅವರಿಗೆ ಒರಿಜಿನಲ್ ಆಗಿ ಅಪ್ಪ ಅಲ್ಲಿ ಇರೋದಿಲ್ಲ. ಅವ್ರ ಅಪ್ಪ ಬೇರೆ, ಅಮ್ಮ ಬೇರೆ, ಇವಾಗಿರೋರೇ ಬೇರೆ. ಅದು ನಾವು ಕೆಳಗಡೆ ಮದುವೆದ ಬಗ್ಗೆ ನೋಡೋಣ. ಈ ಕಲಾಚಾರ ಯೂತ್ ಏನು ಮಾಡ್ತಿದ್ದಾರೆ ಅಂದರೆ, ಮನೆ ಬಿಟ್ಟು ಓಡಿಸ್ಬಿಟ್ಟು ಅವ್ರು ಗಂಡು ಮದುವೆ ಗೋರ್ಮೆಂಟ್ ಬಂದು ಚರ್ಚಿಗೆ ಆರ್ಡರ್ ಮಾಡುತ್ತೆ. ಚರ್ಚಲ್ಲಿ ಬೈಬಲಲ್ಲಿ ಇರೋದನ್ನ ಕ್ರಿಶ್ಚಿಯನ್ ಕಂಟ್ರಿ ಅಂತ ಹೇಳ್ತಾರೆ. ಬೈಬಲಲ್ಲಿ ಇರೋದನ್ನ ಗೋರ್ಮೆಂಟ್ ಬಂದು ತಗೊಂಡು ಆ ಗೋರ್ಮೆಂಟ್ ಅದು ಆರ್ಡರ್ನ ಪಾಸ್ ಮಾಡಿಬಿಟ್ಟು ಆ ಗೋರ್ಮೆಂಟ್ ಅದನ್ನು ನಡೆಸಬೇಕು. ಎಲ್ಲ ಗಮನ ಕೇಳ್ರಿ. ಬೈಬಲ್ ಪ್ರಕಾರ ಗೋರ್ಮೆಂಟ್ ನಡಿಬೇಕು. ಅದು ಇಂಗ್ಲೆಂಡಲ್ಲಿ ಇತ್ತಂತ ಮುಂಚೆ, ಇವಾಗ ಅದು ತೆಗೆದಿದ್ದಾರೆ. ಅವರು ಓಟಿಗೋಸ್ಕರ, ಅವ್ರು ಗೆಲ್ಲೋದಕ್ಕೋಸ್ಕರ ಕ್ರಿಮಿನಲ್ ಮೈಂಡ್ ಯೂಸ್ ಮಾಡ್ತಾರೆ. ಈ ಥರ ಎಲ್ಲ
ಸೌಕರ್ಯ ಕೊಟ್ಟರೆ ಓಟ್ ಹಾಕ್ತಾರಂತ. ಅವರು ತನ್ನ ಪ್ರೈಮ್ ಮಿನಿಸ್ಟರ್ ಆಗಬೇಕು, ಪ್ರೆಸಿಡೆಂಟ್ ಆಗ್ಬೇಕಂತೇಳಿ ಏನೋ ಗಿಮಿಕ್ ಮಾಡ್ತಾರೆ. ಅದಕ್ಕೋಸ್ಕರ ಅವ್ರನ್ನ ಸ್ಮೂತಾಗಿ ಹ್ಯಾಂಡಲ್ ಮಾಡ್ತಾರೆ. ಯಾಕಂದರೆ ನಮಗೆ ಓಟಲ್ಲಿ ಓಟ್ ಸಿಗೋದಿಲ್ಲ ಅಂತ. ಅದನ್ನು ದಾಟಿ ದೇವರಂದರೆ ಏನು ಗೊತ್ತಾಯ್ತಾ? ಊಟ ಇಲ್ಲದೆ ಇರ್ತತೆ, ಟೆಸ್ಟ್ ಮಾಡ್ತಾರೆ, ಪ್ರಾರ್ಥನೆಯಿಂದ ಮಾಡ್ತಾರ, ಇಲ್ಲ ಯಾರಾದ್ರೂ ಕೇಳ್ತಾರಂತ. ದುಡ್ಡು ಇಲ್ಲದೆ ಮಾಡ್ತಾರೆ, ಯಾರಾದ್ರೂ ಕೇಳ್ತಾರ, ಇಲ್ಲ ದೇವ್ರನ್ನ ಆಧಾರ ಪಡ್ತಾರ. ಏನೋ ಒಂದು ಹೆಣ್ಣನ್ನ ಯೋಸೆಫನಿಗೆ ಕೊಟ್ಟಂಗೆ ಕೊಡ್ತಾರೆ. ಯೋಸೆಫ್ನಲ್ಲಿ ಪಾಪ ಮಾಡಿದ್ರೆ ಆ ದರ್ಶನ ಇವಾಗ ಯೋಸೆಫ್ ಅಂತಿದ್ದೀವಿ. ಅದು ಏನು ಟ್ವಿಸ್ಟ್ ಆಗ್ತಿತ್ತೋ ಗೊತ್ತಿಲ್ಲ. ಆದಾಮಿಗೆ ತೋಟದಿಂದ ಓಡಿಸ್ದಂಗೆ ಯೋಸೆಫ್ನು ಪೋತಿಫರ್ ಹೆಂಡತಿ ಹತ್ರ ಹೋಗದೆ ಜೈಲಿಗೆ ಹೋಗಿದ್ರಿಂದ ನೆಕ್ಸ್ಟ್ ಜೈಲಿಂದ ಇಮಿಡಿಯೇಟ್ ಆಗಿ ಅವರು ಪ್ರೈಮ್ ಮಿನಿಸ್ಟರ್ ಆದರು. ಟೆಸ್ಟ್ ಬಂದಾಗ ಪಾಸ್ ಆಗಬೇಕು. ಅದು ಎಲ್ಲರಿಗೂ ಇದೆ. ಅದು ಸೇವಕರಿಂದ ಹಿಡಿದು, ಸೇವಕರಂದ್ರೆ ಅವ್ರೇನು ಹೋಗಲ್ಲ, ಅವರು ಸಿದ್ಧರಾಗಬೇಕು. ಚಿಕ್ಕ ಮಕ್ಕಳಾಗಲಿ, ಯವನಸ್ಥರಾಗಲಿ, ದೊಡ್ಡವರಾಗಲಿ ಅವ್ರು ಮಾಡಿರೋ ಏನಂತ ಹೇಳಿದ್ರೆ, ಯವನಸ್ಥರನ್ನ ಏನು ಕೇಳಬಾರ್ದು. ಗೌರ್ಮೆಂಟ್ ಹೇಳುತ್ತೆ ನೀವು ಮಕ್ಕಳನ್ನ ಏನು ಕೇಳಬಾರ್ದು. ಸರಿ, ಏನು ಹೇಳಬಾರ್ದು, ಏನು ಕೇಳಬಾರ್ದು ಅಂತ ಹೇಳಿದ್ರೆ, ಸರಿ ತಂದೆಗೆ ತಾಯಿಗೆ ಸ್ವತಂತ್ರ ಇಲ್ವಾ? ನಾವು ಅವ್ರನ್ನ ದುಡ್ಡು ಕೊಡೋದಿಲ್ಲ, ನೋಡೋಕ್ಕಾಗೋದಿಲ್ಲ. ಮಕ್ಕಳು ಏನು ಕೇಳಬಾರ್ದು, ಏನು ಮಾಡಬಾರ್ದು ಅಂದರೆ, ಮಕ್ಕಳು ಕೂಡ ನಮ್ಮ ಹತ್ರ ಊಟ ಕೇಳಬಾರ್ದು, ಬಟ್ಟೆ ಕೇಳಬಾರ್ದು, ಅವಶ್ಯಕತೆ ಸೇರಬಾರ್ದು 18 ಒಳಗಡೆ. ಅಂದರೆ ಅವ್ರು ಏನು ಮಾಡಿದ್ದಾರೆ ಅಂದರೆ, ಗೋರ್ಮೆಂಟನ್ನು ಸಭೆ ಒಳಗೆ ತರಿಸಿ ಅವ್ರೇನು ಮಾಡಿದ್ದಾರೆ, ಅವರು ಚೆನ್ನಾಗಿರೋರು ಇಷ್ಟು ಚೆನ್ನಾಗಿದ್ದಾರಲ್ಲ, ನಾವು ಚೆನ್ನಾಗಿಲ್ಲ ಅಂತ ಗಂಟು ತಗೊಂಬಂದು ಎಲ್ಲ ಡಿಪ್ರೆಷನಲ್ಲಿ ಎಲ್ಲರನ್ನೂ ಶೂಟ್ ಮಾಡಿಬಿಡ್ತಾರೆ. ಕಾರಣ ಏನಂತ ಹೇಳಿದ್ರೆ, ಒಬ್ಬರಿಗೂ ಹೊರದೇಶದಲ್ಲಿ ತಂದೆ ಒಬ್ಬರು ಇರ್ತಾರೆ, ಅವನಿಗೆ ಒಂದು 3 ಮದುವೆ ಆಗುತ್ತೆ. ಆ ಹೆಣ್ಣು ಬೇರೆಯವರು ಮಕ್ಕಳು ಆಗ್ತಾರೆ. ಆ ಹೆಣ್ಣು ಹೋಗ್ಬಿಟ್ಟು ಬೇರೆ ಗಂಡನ್ನು ಮಾಡ್ಕೊಂಡು ಇರ್ತತೆ. ಆ ಗಂಡನಿಂದ ಹುಟ್ಟಿದವರು ಮಕ್ಕಳು ಇರ್ತಾರೆ. ಇವನು ಮೂರನೇ ಹೆಂಡತಿಗೆ ಹುಟ್ಟಿದ ಮಕ್ಕಳು ಇರ್ತಾರೆ. ಎಲ್ಲ ಕನ್ಫ್ಯೂಷನ್ ಇದು ಬಂದು ಕಾರಣ ಏನಂದರೆ, ಈ ವ್ಯಭಿಚಾರದ ಆತ್ಮಗಳಿಗೆ ಒಪ್ಪಿಸಿಕೊಟ್ಟು, ವಾಕ್ಯದಲ್ಲಿ ಇದೆ ನೋಡ್ರಿ. ಇದು ನೆಕ್ಸ್ಟ್ ಬಂದು ಯೂತ್ ಆದಮೇಲೆ ಮ್ಯಾರೇಜ್ ಬರುತ್ತೆ. ಮಾರ್ಕ್ 10:2-9 ಓದ್ರಿ. ಮಾರ್ಕ್ 10:2 ತೆಗೆದು ಓದ್ರಿ. ಅದರಲ್ಲಿದೆ ನೋಡ್ರಿ. ಆಗ ಪರಿಸರ ಹತ್ತಿರಕ್ಕೆ ಬಂದು ಆತನನ್ನು ಪರೀಕ್ಷಿಸಬೇಕೆಂದು ಯೋಚನೆಯಿಂದ ಒಬ್ಬನ ಹೆಂಡತಿಯನ್ನು ಬಿಟ್ಟು ಬಿಡುವುದು ಧರ್ಮವೋ ಹೇಗೆ ಎಂದು ಕೇಳಿದರು. ಹೆಂಡತಿಯನ್ನು ಮದುವೆ ಮಾಡ್ಕೊಳ್ಳೋದು, ಬಿಟ್ಬಿಡೋದು ಧರ್ಮವಾ ಅಂತ ಇಲ್ಲಿದೆ ನೋಡ್ರಿ 2ರಲ್ಲಿ. ಅದು ಆನ್ಸರ್ 9ರವರೆಗೂ ಚೆನ್ನಾಗಿದೆ, ಪೂರ್ತಿಯಾಗಿ ಓದ್ತೀನಿ ನೋಡ್ರಿ. ಆತನು ಅದಕ್ಕೆ, ಮೋಸೆ ನಿಮಗೆ ಏನು ಆಜ್ಞೆ ಕೊಟ್ಟನು ಅನ್ನಲಾಗಿ. ಮೋಸೆ ನೋಡ್ರಿ ಏನು ನಿಮಗೆ ಆಜ್ಞೆ ಕೊಟ್ಟನು ಅಂದರೆ, ತಪ್ಪಾದ ಅಂದರೆ ಒಂದು ಹೆಂಡತಿ ಗಂಡನ್ನ ಬಿಟ್ಟು ಶಾರೀರಿಕವಾಗಿ ಬೇರೆಯವ್ರ ಜೊತೆ ಸಂಬಂಧ ಇಟ್ಕೊಂಡ್ರೆ ಮಾತ್ರ ತ್ಯಾಗಪತ್ರ ಕೊಡಬೇಕು. ಇಲ್ಲದೆ ನೋಡ್ರಿ 4ನೇದು, ತ್ಯಾಗಪತ್ರವನ್ನು ಬರೆದು ಕೊಟ್ಟು ಆಕೆಯನ್ನು ಬಿಟ್ಟು ಬಿಡಬಹುದು ಎಂದು ಮೋಸೆಯು ಅಪ್ಪಣೆ ಕೊಟ್ಟನು ಅಂದನು. ಅದಕ್ಕೆ ಯೇಸು ಬೈತಾರೆ. ಆದರೆ ಯೇಸು ಅವರಿಗೆ, ಅವನು ನಿಮ್ಮ ಮೊಂಡತನವನ್ನು ನೋಡಿ ನಿಮಗೆ ಇಂಥ ಆಜ್ಞೆಯನ್ನು ಬರೆದು ಕೊಟ್ಟರು. ನೀವು ಫೋರ್ಸ್ ಮಾಡಿ ಬಲವಂತ ಮಾಡಿ ಕೊಟ್ಟಿರೋದ್ರಿಂದ ಅವನೇ ಕೊಟ್ಟಿದ್ದಂತೆ, ದೇವ್ರು ಕೊಟ್ಟಿಲ್ಲಂತೆ. ಹಳೆ ಒಡಂಬಡಿಕೆಯಲ್ಲಿ ಮೋಸೆಸ್ ಸ್ವಂತವಾಗಿ ಸ್ವಲ್ಪ ಆಜ್ಞೆಗಳನ್ನ ದೇವರು ಕೇಳಿ ಕೊಡೋದಕ್ಕಿಂತ ಇವರು ಬಲವಂತ ಮಾಡ್ತಾರಂತ ಸ್ವಂತವಾಗಿ ಕೊಟ್ಟಿರೋದಂತೆ. ಇದು ಇಲ್ಲಿಗೆ 6ರಲ್ಲಿದೆ. ದೇವರಾದರೂ ಸೃಷ್ಟಿ ಮೊದಲಿನಿಂದಲೇ ಮನುಷ್ಯರನ್ನು ಗಂಡಿಯನ್ನಾಗಿ ನಿರ್ಮಿಸಿದ್ದಾನೆಂತಲೂ ಈ ಕಾರಣದಿಂದ ಪುರುಷನು ತನ್ನ ತಂದೆ ತಾಯಿಯನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಸಿಕೊಂಡು ಅವರಿಬ್ಬರು ಒಂದೇ ಶರೀರವಾಗಿರುವೆಂದು ಬರೆದಿದೆ. ಎಲ್ಲ ಗೊತ್ತಿದೆ ನೋಡ್ರಿ. ದೇವರನ್ನ ನಂಬಿರೋರು ದೇವರಲ್ಲಿ ಯಾವುದು ಕರೆಕ್ಟು, ಯಾವುದು ತಪ್ಪು, ಏನು ಮಾತಾಡಬೇಕು, ಏನು ಯೋಚನೆ ಮಾಡಬೇಕು ಎಲ್ಲ ಕೊಟ್ಟಿದ್ದಾರೆ. ಅದನ್ನಿಟ್ಟು ಓದೋದು ಇಲ್ಲ. ಓದಿದ್ರ ಮೇಲೆ ಅದನ್ನು ಪರಿಪಾಲಿಸೋದಿಲ್ಲ. ಸ್ವಲ್ಪ ಜನ ಭಕ್ತಿ ಅಂತ ರಿಲಿಜಿಯಸ್ ಕ್ರಿಶ್ಚಿಯನ್ ಅಲ್ಲ. ಮತ ಅನ್ನೋದೇ ಇಲ್ಲ. ಮತ ಅನ್ನೋದು ಒಂದು ಭಾಳ ಮತನ ಯೂಸ್ ಮಾಡೋದನ್ನ ನೇಣಾಕ್ಬಿಡ್ಬೇಕು. ಕಾರಣ ಏನಂತ ಹೇಳಿದ್ರೆ, ಮತ ಅಲ್ಲ, ದೇವರನ್ನ ಬಿಲೀವ್ ಮಾಡೋದು, ಫೇತ್. ಯೇಸು ಸ್ವಾಮಿನ ನಂಬ್ಕೊಂಡೆ ಅಂತ ಹೇಳೋದು ಫೇತ್. ಕನ್ವರ್ಟ್ ಅಂತ ಹೇಳ್ತಾರೆ. ಅದೆಲ್ಲ ಕೆಟ್ಟ ಪದಗಳು. ಅದನ್ನು ಉಪಯೋಗಿಸಿದವ್ರನ್ನೆಲ್ಲ ಕೊಂದಾಕ್ಬಿಡ್ಬೇಕು, ಏನಾಕ್ಬಿಡ್ಬೇಕು. ಅದು ಪದ ಯೂಸ್ ಮಾಡೋರು ಕೋರ್ಟಲ್ಲಿ ಆರ್ಡರ್ ತರಬೇಕು. ಅಂದರೆ ನಾವು ದೇವರನ್ನ ಬಿಲೀವ್ ಮಾಡಿದ್ವಿ, ನಂಬಿಕೆ ಇಟ್ವಿ, ಅವರೇ ನಿಜವಾದ ದೇವರಂತ ನಾವೇನು ಮಾಡಿದ್ವಿ ಅಂತ ಫೇತ್. ವಿ ಆರ್ ಫಾಲೋಯಿಂಗ್ ದಿ ಗಾಡ್ ಜೀಸಸ್ ಕ್ರಿಯೇಟರ್. ನಂಬ್ಕೊಂಡ್ವಿ. ಈ ರೀತಿ ಪದ ಉಪಯೋಗಿಸ್ಬೇಕು.
ಸರಿ, ಈ ರೀತಿ ಯೇಸು ಸ್ವಾಮಿನ ನಂಬುದ ಮೇಲೆ ಎಲ್ಲ ಗಮನ ಇಟ್ಕೊಳ್ರಿ. ಯೇಸು ಸ್ವಾಮಿನ ನಂಬುದ ಮೇಲೆ ಪೂರ್ತಿಯಾಗಿ ಲೈಫ್ ಲಾಂಗ್ ಮಗುವಾಗಿದ್ದಾಗ ಏನಂತ ನೋಡಿದ್ವಿ. ಯೌವನಸ್ಥನ ಆದಮೇಲೆ ಇನ್ನೊಂದು ಕೂಡ ವಾಕ್ಯ ಇದೆ, ಅದನ್ನು ನಾನು ಓದಿಲ್ಲ, ಅದನ್ನು ಹಂಗೆ ಹೇಳ್ತೀನಿ, ಅದನ್ನು ಗೊತ್ತಿದೆ. ಅದೇ ಪ್ರಸಂಗಿ ಎಕ್ಲೀಶಿಯಸ್ 12:1 ಯೌವನಸ್ಥನು ತನ್ನ ಜೀವಿತವನ್ನು ದೇವರ ವಾಕ್ಯದಿಂದಲೇ ನಡೀತಾನಂತ. ಮಗು ಬಗ್ಗೆ ನೋಡಿದ್ವಿ, ಮಗು ಬೆಳೆಸ್ತಾರೆ. ಯೌವನ ಕಾಲದ ಬಂದು ಭಾಳ ಡೇಂಜರಸ್ ಕಾಲ, ಅದು ಭಾಳ ವಾಕ್ಯದಲ್ಲಿ ಹೇಳೋಣ ಅಂತಿದ್ದೆ. ಸಡನ್ ಆಗಿ ಅದನ್ನು ಬಿಟ್ಟು ಮ್ಯಾರೇಜ್ಗೆ ಬಂದ್ಬಿಟ್ಟೆ. ಮ್ಯಾರೇಜ್ ಆ ಥರ ಅಂದರೆ ಒಂದು ಪ್ರಾರ್ಥನೆ ಮಾಡ್ತಿದ್ದಾಗ ಒಂದು ಹೆಣ್ಣು ಒಂದು ಗಂಡು ಚೂಸ್ ಮಾಡೋದು. ಚೂಸ್ ಅಂದರೆ ಮಾನಸಿಕವಾಗಿ ಅವರ ಅಂದ ನೋಡಿ ಆ ಥರ ಚೂಸ್ ಮಾಡೋದಲ್ಲ. ಮತ್ತು ಅದಕ್ಕೆ ಚೂಸ್ ಮಾಡೋಕ್ಕೆ ಮುಂಚೆ ಅವ್ರ ಹತ್ರ ಮಾತಾಡಿರೋದಿಲ್ಲ. ಚೂಸ್ ಮಾಡೋಕ್ಕೆ ಮುಂಚೆ ಅವರ ಜೊತೆ ಸಿನಿಮಾ ಹೋಗೋದು ಎಲ್ಲ ಆದಮೇಲೆ ಬಂದು ಮಾಡೋದಲ್ಲ. ಪ್ರಾರ್ಥನೆ ಮಾಡ್ತಿದ್ದಾಗ ಇವರು ಭಕ್ತಿ ಪರಿಶುದ್ಧತೆ ನೋಡಿ ಅವ್ರ ಚರ್ಚ್ ಎಲ್ಡರಿಗೆ ಹೇಳಿ, ಅವರ ಹುಡುಗಿ ಹತ್ರ ಫಲಾನ ಮನುಷ್ಯ ನಿಮಗೆ ಮದುವೆ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತಿದ್ದಾರಂತ ಅವರು ಹೋಗಿ ಹೇಳಿದಾಗ, ಅದರ ಮದುವೆ ಇಷ್ಟ ಅಂತ ಹೇಳ್ಬಾರ್ದು, ಮದುವೆ ಮಾಡ್ಕೊಳ್ಳೋಕ್ಕೆ ಚೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಅವರು ಪ್ರಾರ್ಥನೆ ಮಾಡಿ ಇವರು ಪ್ರಾರ್ಥನೆ ಮಾಡಿ ಓಕೆ ಅನ್ನೋದು. ಅದಾದ ಮೇಲೆ ಲವ್ ಸ್ಟಾರ್ಟ್ ಆಗುತ್ತೆ. ಈ ಕಾಲದಲ್ಲಿ ಸ್ವಲ್ಪ ಒಂದು 25 years ಮುಂಚೆ ತಂದೆ ತಾಯಿ ಹೋಗಿ ನೋಡಿ ಮದುವೆ ಮಾಡ್ತಾ ಇದ್ರು. ಥಾಮಸ್ ರಾಜ್ ಅವ್ರ ಮಗ ಜೋಯಲ್ ಹೇಳಿದ್ರು, ನನಗಾದ್ರೂ ಪರವಾಗಿಲ್ಲ, ನಮ್ಮ ಅಣ್ಣನಿಗೆ ಮದುವೆ ಮಾಡೋಕ್ಕೆ ಹೋದಾಗ ಮೈಕಲ್ ಅವರಿಗೆ ಅಲ್ಲಿ ಮದುವೆ ಮಾಡೋಕ್ಕೆ ಹೋದಾಗ ಅವ್ರು ಕೇಳಿದ್ರಂತೆ, ಅಪ್ಪ ಅವನಿಗೆ ಹೆಣ್ಣು ಹಿಡಿಸಿದೀಯಾ, ನೀವು ಮದುವೆ ಮಾಡ್ಕೊಳ್ಳೋದು ಬೋದಾ ಅಂತ ಕೇಳಿದ್ರೆ ಒಂದೇ ಒಂದು ಗದರ್ಸಂದ್ರೆ, ಅವನೇನು ಕೇಳ್ತೀರಾ, ನಾನು ಹೇಳ್ತಾ ಇದ್ರೆ ಚುಪ್ ಆಗ್ಬಿಟ್ರಂತೆ. ಇವಾಗ ಸೂಪರಾಗಿ ಸೇವೆ ಮಾಡ್ತಾ ಇದ್ದಾರೆ ಅವ್ರ 3 ಮಕ್ಕಳು, ಗೇಬ್ರಿಯಲ್, ಮೈಕಲ್ ಮತ್ತು ಜೋಯಲ್, ಥಾಮಸ್ ಅವರೆಲ್ಲ. ಆ ಕಾಲದಲ್ಲೆಲ್ಲ ತಂದೆ ತಾಯಿ ನೋಡಿ ಮಾಡ್ತೀವಿ. ಸರಿ, ಇವಾಗ ನೀವು ತಂದೆ ತಾಯಿ ಬಂದ್ಬಿಟ್ಟು ಎಜುಕೇಷನ್ ಇಲ್ಲ, ನೀವು ಚೆನ್ನಾಗಿ ಓದಿರ್ತೀರ, ಬಟ್ ನೀವು ಸ್ಪಿರಿಚುವಲಲ್ಲಿ ಬೆಳೆದಿರೋರನ್ನ ಸ್ಪಿರಿಚುವಲಲ್ಲಿ ಆತ್ಮಿಕತೆಯಲ್ಲಿ ಚೂಸ್ ಮಾಡಬೇಕು. ಸೇವೆ ಮಾಡೋರು ಸೇವೆಗೆ ಅವರು ಕೋಪ್ರೇಷನ್ ಇದೆಯಾ ಅಂತ ಮೊದಲೇ ಪ್ರಾರ್ಥನೆಯಿಂದ ಒಪ್ಪಿಸಿಕೊಟ್ಟು ಮಾಡ್ಕೋಬೇಕು. ಚೂಸ್ ಮಾಡಿದ್ಮೇಲೆ ಪ್ರೇಯರ್ ಮಾಡೋದಲ್ಲ, ಫಸ್ಟೇ ಪ್ರೇಯರ್ ಮಾಡಿ ಚೂಸ್ ಮಾಡೋದು. ಇವಾಗ ಮದುವೆಗೆ ಮುಂಚೆ ಗೆಟ್ ಟುಗೆದರು, ಡೇಟಿಂಗು ಎಲ್ಲ ಬಂದೈತೆ ನೋಡ್ರಿ. ದೇವರು ನಿಮ್ಮ ಪ್ರಸನ್ನತೆ ನಿಮ್ಮಲ್ಲಿ ಇರ್ತತೆ. ಮದುವೆ ಆದರೆ ಬೈಬಲಲ್ಲಿ ಗಂಡ ಹೆಂಡತಿ ಮದುವೆ ಆದರೆ ದೇವರು ಅದನ್ನು ಪರಿಶುದ್ಧತೆ, ಪರಲೋಕ ರಾಜ್ಯದಲ್ಲಿ ಗಂಡ ಹೆಂಡತಿ ಯಾವ ರೀತಿ ಇರ್ತಾರೋ ಆ ರೀತಿ ಮೊದಲಿಗಿತನು ಬಂದಾಗ ಅವ್ರ ಜೊತೆಲಿ ಇರ್ತೀವಂತ ಅದನ್ನು ಮ್ಯಾರೇಜನ್ನ ದೇವರ ಪರಲೋಕ ರಾಜ್ಯದಲ್ಲಿ ಜೀವನ ಮಾಡೋ ಥರ ಇಟ್ಟಿದ್ದಾರೆ. ಆದರೆ ನಾವು ಈ ದೇವರ ಪ್ರಸನ್ನತೆ ಇರಬೇಕಾದ್ರೆ ಮ್ಯಾರೇಜ್ ವೈಫ್ ಬಿಟ್ಟು ಔಟ್ಸೈಡ್ ಮ್ಯಾರೇಜಿಗೆ ಮುಂಚೆ ಆಗಲಿ ಆಮೇಲೆ ಆಗಿ ಮಾಡಿದ್ರೆ ಆ ಪ್ರೆಸೆನ್ಸ್ ನಮ್ಮನ್ನು ಬಿಟ್ಟು ದೂರ ಹೋಗುತ್ತೆ. ಯಾಕೆ ನಿಮಗೆ ಸಿಂಪ್ಸನ್ ಬಗ್ಗೆನೇ ಗೊತ್ತು. ಆ ವ್ಯಭಿಚಾರ ಮಾಡಿದಾಗ ಪಾಪ ಅವನಿಗೆ ಹೋಗ್ಬಿಡುತ್ತೆ ಬರುತ್ತೆ ಆ ಥರ ಎಲ್ಲ ಯಾವಾಗಲೂ ಇರಬೇಕು. ಯಾಕೆ ಹೋಗುತ್ತೆ ಅಂದರೆ ಅವನು ಪಾಪ ಮಾಡಿದಾಗ ಹೋಗುತ್ತೆ, ಮತ್ತೆ ದೇವ್ರ ಕರೆದಾಗ ಬರುತ್ತೆ ಲಾಸ್ಟಲ್ಲಿ. ಅದಕ್ಕೆ ಕಾರಣ ಏನಂತ ಹೇಳಿದ್ರೆ, ಆ ವ್ಯಭಿಚಾರ ಮಾಡಿದಾಗ ಅದು ಮನಸ್ಸಾಕ್ಷಿಯಲ್ಲಿ ಹೃದಯವೇ ಆಲಯ. ಅಲ್ಲಿ ಆ ಒಂದು ಹೆಣ್ಣತ್ರ ತಪ್ಪಾದ ಮಾರ್ಗದಲ್ಲಿದ್ದಾಗ ಸೈತಾನನಿರ್ತಾನೆ. ಅದೇ ಇವಾಗ ಬಂದಿರೋದು ಪ್ರಾಬ್ಲಮ್ಮು. ದೇಶ ಪೂರ್ತಿ ಮದುವೆಗೆ ಮುಂಚೆ ಯಾರು ಕೇಳಬಾರ್ದು, ಮದುವೆ ಆದ ಮೇಲೆ ಅವರು ಯೋಚನೆಗಳು ಒಂಥರ ಇದೆ, ಗಂಡನಿಗೆ ಪ್ರೀತಿ ತೋರಿಸ್ತಾ ಇಲ್ಲ, ಭಾಳ ಇದೆ. ನಮ್ಮ ಮ್ಯಾರೇಜ್ಗಳ ಬಗ್ಗೆ ನಾವು ನೋಡುವುದಾದರೆ ಇಲ್ಲಿ ಮಾರ್ಕಲ್ಲಿ ನೋಡ್ರಿ, ಇಲ್ಲಿ ತ್ಯಾಗಪತ್ರ ಕೊಡಬಾರ್ದು, ಇಲ್ಲಿ ದೇವರು ಸೃಷ್ಟಿಸಿದ ಮೊದಲಿಂದಲೇ ಮನುಷ್ಯರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು. ಈ ಕಾರಣದಿಂದ ಮಾರ್ಕ್ 10:7, ಈ ಕಾರಣದಿಂದ ಪುರುಷನು ತನ್ನ ತಂದೆ ತಾಯಿಯನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳು. ಇವಾಗ ನೋಡ್ರಿ, ಮದುವೆ ಆದಮೇಲೆ ಎಷ್ಟು ಸೂಪರ್ ಆಗಿದೆ ನೋಡ್ರಿ. ಮದುವೆ ಆದಮೇಲೆ ದೇವರನ್ನು ಕೇಳಿ ಕುಟುಂಬ ನಡೆಸಬೇಕು. ಇವ್ರ ತಂದೆ ತಾಯಿ ಅವ್ರ ಫ್ಯಾಮಿಲಿ ವಿಷಯದಲ್ಲಿ ಎಂಟರ್ ಆಗಬಾರ್ದು. ಏನು ಎಂಟರ್ ಆಗಬಾರ್ದು? ಅವ್ರ ಹೆಂಡತಿ ಹತ್ರ ಹೋಗ್ಬಿಟ್ಟು ಹಿಂಗ್ಯಾಕೆ ಮಾಡಿದೆ, ಹಂಗ್ಯಾಕೆ ಮಾಡಿದೆ, ಇವ್ರ ಮಗನ್ನ ಹೋಗಿ ಹಿಂಗೆ ಮಾಡಿದೆ, ಏನೇನಿಲ್ಲ. ಬಟ್ ಇವ್ರ ಕೆಲಸ ಏನು? ಇವ್ರು ಪ್ರಾರ್ಥನೆ ಮಾಡ್ಬೇಕು ಇವ್ರ ಕುಟುಂಬಕ್ಕಾಗಿ. ತನ್ನ ಮಗನಾಗಲಿ ಮಗಳಾಗಲಿ ಮದುವೆ ಆದರೆ ಅವರ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡಬೇಕು. ಅವರಾಗಿ ಬಂದು ಯೋಚನೆ ಆಲೋಚನೆ ಕೇಳಿದ್ರೆ ಹೇಳ್ಬೇಕು, ಇಲ್ಲದೆ ಹೋದರೆ ಪ್ರಾರ್ಥನೆ ಮಾಡಬೇಕು.
ಇವರು ಗಂಡು ಮಗ ಇಷ್ಟೊತ್ತು ಅವ್ರು ಕಾಪಾಡಿದ್ದಕ್ಕೆ ಇವ್ರು ಹೆಂಗೆ ಮಗುವಾಗಿದ್ದು ಯವನಸ್ಥವರೆಗೂ ಅವರಿಗೆ ಮಗುವಾಗಿದ್ದಾಗ ಅವ್ರನ್ನ ಕಾಪಾಡಿ ಓದಿಸಿ ಜಾಬಿಗೆ ಸೇರಿಸಿ ಮದುವೆ ಮಾಡಿಸಿದ್ರು. ಅದೇ ರೀತಿ ಇವರಿಗೆ ವಯಸ್ಸಾಗಿರುತ್ತೆ, 55 ಆಗಿರುತ್ತೆ. ಆ ಟೈಮಲ್ಲಿ ಇವರು ಒಂದು ಸಮಯ ಇಲ್ದಾಗ ಇವ್ರೇನು ಮಾಡ್ಬೇಕು, ಇವ್ರಿಗೆ ಊಟ, ಆ ಮೆಡಿಕಲ್ ಏನಾದರೂ ಮೈ ಚೆನ್ನಾಗಿಲ್ದಿದ್ರೆ ನೋಡಬೇಕು, ದೇವರಿಗೋಸ್ಕರ ಇವರು ಸೇವೆ ಮಾಡಬೇಕು. ಇಷ್ಟು ಇವರು ಅತ್ತೆ ಸೊಸೆಯನ್ನು ಹಿಂಸೆ ಮಾಡೋದು, ಇದು ಲೋಕದಲ್ಲಿ ಸೀರಿಯಲ್ಗಳಲ್ಲಿ ನಡೀತಾ ಇದೆ, ನಿಜವಾಗ್ಲೂ ನಡೀತಾ ಇದೆ. ಕುಟುಂಬಗಳು ಹಾಳಾಗ್ತಾ ಇದ್ದಾವೆ. ಇವತ್ತು ಹೆಂಗೆ ನಡಿಬೇಕು, ಏನು ಮಗುವಾಗಿದ್ದಾಗ ಹೆಂಗೆ ನಡಿಬೇಕು, ಯವನಸ್ಥರಿದ್ದಾಗ ಹೆಂಗೆ ನಡಿಬೇಕು, ಮ್ಯಾರೇಜ್ ಆದಮೇಲೆ ಹೆಂಗೆ ನಡಿಬೇಕು ಅಂತ. ಮತ್ತೆ ಏನಕ್ಕೆ ಡೈವರ್ಸ್ಗಳು, ಕುಟುಂಬಗಳು ಅಲ್ಲಲ್ಲಕೊಳ್ಳಲು ಬರುವಿಕೆಗೆ ಏನಕ್ಕೆ ಸಿದ್ಧರಾಗ್ತಿಲ್ಲ? ಸಭೆ ಏನಕ್ಕೆ? ಒಂದೇ ಕಾನ್ಸೆಪ್ಟ್, ಈ ಲೋಕದ ವ್ಯಭಚಾರ ಸೈತಾನ್ದು. ಮದುವೆ ಮಾಡೋಕ್ಕೇನೆ ದೇವರು ಸೃಷ್ಟಿ ಮಾಡಿ ಗಂಡೇನನ್ನು ಇಟ್ಟಿದ್ದು. 20 ವಯಸ್ಸು 22 ವಯಸ್ಸು ಆದಮೇಲೆ ಯಾಕೆ ಮದುವೆ ಮಾಡಲಿಲ್ಲ, ಮಗಳಿಗೆ ಎಷ್ಟು ವಯಸ್ಸು, ಅದೆಲ್ಲರೂ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಏನಕ್ಕೆ ಮಾತಾಡ್ತಾರೆ? ಅದು ತಪ್ಪಿದ್ರೆ ಅದು ದೇವ್ರು ಬಿಟ್ಟಿದ್ದಾರೆ. ಬ್ರೈಡ್ ತಗೋಬಾರ್ದಂತ ಇಂಡಿಯಾ ಗೌರ್ಮೆಂಟ್ ರೂಲ್ಸ್ ಇಟ್ಟಿದೆ. ಬಟ್ ಇಂಡಿಯಾ ಗೌರ್ಮೆಂಟಲ್ಲಿ ಔಟ್ಸೈಡ್ ಬೇಡ, ದೇವ್ರು ನಂಬದೇ ಇರೋರು ಬೇಡ. ದೇವ್ರು ನಂಬದೇ ಇರೋರು ಅವರು ಬ್ರೈಡ್ ತಗೊಂಡು ಮಾಡ್ತಾರೆ, ಮತ್ತೆ ಆಸ್ತಿ ಪಾಸ್ತಿ ತಗೊಂಬ ನಿಮ್ಮ ತಂದೆ ತಾಯಿ ಅಂತ ಕುಟುಂಬಗಳು ಹೊಡೆದಾಗ್ತದೆ. ಇದರಲ್ಲಿ ಎಲ್ಲ ಕ್ಲೀನ್ ಆಗಿದೆಯಲ್ಲ. ಮದುವೆ ಟೈಮಲ್ಲಿ ಆಫ್ ಹಾಕೋಬೇಕು. ನಾನೊಂದು ಆತ್ಮಿಕ ಸಭೆಯಲ್ಲಿ 1-2 ವರ್ಷ ಟ್ರೈನಿಂಗ್ ತಗೊಂಡೆ. ಅವರ ಹೆಸರು ಹೇಳೋಕ್ಕೇನು ನಾಚಿಕೆ ಏನಿಲ್ಲ, ಝ್ಯಾಕ್ಫೋನ್ ಅಂತ, CFC. ಅವ್ರು ಹೇಳಿದ್ರು, ಬ್ರೈಡ್ ಹೆಣ್ಣಿಂದ ನೀವು ಬ್ರೈಡ್ ತಗೊಳ್ಳೋದಾದರೆ ಇಲ್ಲಿ ಚರ್ಚಲ್ಲಿ ಮದುವೆ ಮಾಡ್ಕೊಳ್ಳಲ್ಲ, ಹೊರಗಡೆ ಎಲ್ಲಾದರೂ ಮಾಡ್ಕೊಳ್ರಿ ಅಂತ. ಬೇಕಾದ್ರೆ ಮದುವೆಗೆ ಆಫ್ ಹಾಕಬೇಕು. ಅವರಾಗೆ ಕೊಟ್ಟರೆ ತಗೊಳ್ರಿ, ಪ್ರೇಯರ್ ಮಾಡಿರಿ, ದೇವ್ರು ನಡೆಸ್ತಾರೆ. ಇಬ್ಬರಿಗೂ ಅಷ್ಟೇ. ಮದುವೆಗೆ ಮುಂಚೆ ಅವರು ಎಜುಕೇಷನ್ ಆಗಿರಬೇಕು, ಕೆಲಸಕ್ಕೆ ಹೋಗಿರಬೇಕು. ಹೆಣ್ಣು ಮದುವೆ ಮಾಡೋ ಸ್ಟೇಜ್ ಬಂದಾಗ ಅವ್ರನ್ನ ಕಾಪಾಡುವ ಸ್ಪಿರಿಚುವಲಲ್ಲಿ ಮೆಚ್ಯೂರಿಟಿ ಆಗಿರಬೇಕು. ಆ ಹೆಣ್ಣು ಬಂದರೆ ಅವ್ರನ್ನ ಚೆನ್ನಾಗಿ ಪ್ರೀತಿಯಿಂದ ನೋಡಿಕೊಂಡು, ಮಕ್ಕಳಾದರೆ ಅವ್ರನ್ನೆಲ್ಲ ಸಾಕಿ ಸಲುಗೋಷ್ಟು ಇದಾರಂತ ನೋಡಿ ಮಾಡ್ತಾರೆ. ಅಷ್ಟು ಮಟ್ಟಿಗೆ ಮೆಚ್ಯೂರಿಟಿ ಇದೆಯಾ ಎಲ್ಲ ನೋಡ್ರಿ. ಮಗು ಬಗ್ಗೆ ನೋಡಿದ್ವಿ, ಯವನಸ್ಥರ ಬಗ್ಗೆ ನೋಡಿದ್ವಿ, ಇವಾಗ ಗಂಡ ಹೆಂಡತಿ ಬಗ್ಗೆ ನೋಡಿದ್ವಿ. ಗಂಡ ಹೆಂಡತಿ ಬಗ್ಗೆ ಎಲ್ಲರಿಗೂ ಗೊತ್ತಿರೋ ವಾಕ್ಯನೇ, ಇದೇನು ಇಲ್ಲ. ಎಫೆಸರ್ 5:25 ತೆಗಿರಿ. ಎಫೆಸರ್ 5:25 ಗೊತ್ತಿರೋದೆ, ಬಟ್ ಪ್ರಾಕ್ಟಿಕಲ್ ಆಗಿ ಜೀವನದಲ್ಲಿ ನಡೀತಾ ಇಲ್ಲ ಅಷ್ಟೇ. ಒಬ್ಬೊಬ್ಬರಿಗೆ ಗೊತ್ತೇ ಇಲ್ಲ. ಗೊತ್ತಿಲ್ಲದ್ರೆ ಓಕೆ, ಅವರ ಕುಟುಂಬ ಹಾಳಾದ ಹೋದರೆ ಪರವಾಗಿಲ್ಲ. ಗೊತ್ತಿದ್ದು ಅದನ್ನು ಪ್ರಾಕ್ಟಿಕಲ್ ಆಗಿ ಜೀವನದಲ್ಲಿ ನಡೆಸೋಕ್ಕೆ ಆಗದಾಗೆ ಅದೇನಾಗ್ತಿದೆ ಅಂತ ಹೇಳಿದ್ರೆ ಜೀವನ ಒಡೆದಾಗ್ತಾ ಇದೆ. ಅದರಲ್ಲಿ ಎಫೆಸರ್ 5:25 ಏನಿದೆ ಅಂದರೆ, ಪುರುಷರೇ ಕ್ರಿಸ್ತನು ಸಭೆಯನ್ನು ಪ್ರೀತಿಸಿದ ಪ್ರಕಾರ ನಿಮ್ಮ ಹೆಂಡತಿಯನ್ನು ಪ್ರೀತಿಸಿರಿ. ಇವಾಗ ಇದೆಲ್ಲ ಏನಾಗಿದೆ, ಆರ್ಗ್ಯುಮೆಂಟಿಗೆ ಹೋಗ್ತಾ ಇದೆ. ಆ ಗಂಡ ನೀನು ಪ್ರೀತಿ ಅಂತ ಇದೆ, ನೀನು ಪ್ರೀತಿ ಮಾಡಬೇಕು ಅಂತ. ಬಟ್ ಗಂಡ ಮೇಲೇನೇ ಇದೆ. 24 25 ಓದಿದ್ವಿ. ಅದರಂತೆ ಸ್ತ್ರೀಯರೇ ತಮ್ಮ ಗಂಡನಿಗೆ ಎಲ್ಲ ವಿಷಯದಲ್ಲಿ ಅಧೀನರಾಗಿದೆ. ಎಲ್ಲ ವಿಷಯದಲ್ಲಿ ಪ್ರಾಬ್ಲಮೇ ಕ್ರಿಯೇಟ್ ಆಗಿರೋದು ವರ್ಲ್ಡಲ್ಲಿ. ನಾನು ನಿಮಗೆ ಹೇಳ್ತಾ ಇದ್ದೀನಿ, ಸಭೆ ಬೇರೆ, ಲೋಕ ಬೇರೆ. ಲೋಕದಿಂದ ರಕ್ತ ಸುರಿಸಿ ಸ್ವಾಮಿ ನಿಮ್ಮನ್ನು ಬಿಡುಗಡೆ ಮಾಡಿ ಸಭೆಗೆ ಸೇರಿಸಿದ್ದಾರೆ. ಎಲ್ಲ ವಾಕ್ಯವನ್ನು ಹೃದಯದಲ್ಲಿ ಇಟ್ಕೊಳ್ರಿ. ಆಟ ಎಲ್ಲದಕ್ಕೂ ಪ್ರಾಮುಖ್ಯವಾದದ್ದು ದೇವರ ಮಾತು, ದೇವರ ವಾಕ್ಯ. ಅಲ್ಲಿ ಲೋಕದಿಂದ ಬಿಡುಗಡೆ ಮಾಡಿ ಇಲ್ಲಿ ಸೇರಿಸಿದ್ದಾರೆ. ಯೋಸೆಫನ್ನ ಸಪ್ರೇಟಾಗಿ ಬಿಡುಗಡೆ ಮಾಡಿ ಅವರೊಂದು 70 ಜನ ಹೋಗಿ ಅವ್ರ ಕೋಶರು ಸಪ್ರೇಟಾಗಿ ಅವರಿದ್ದು ಅಲ್ಲಿ ಮೋಸೆನ ಎಬ್ಬರಿಸಿ ಅವ್ರನ್ನ ಸಪ್ರೇಟಾಗಿ ಕರ್ಕೊಂಡು ಹಂಗೆ ಪರಲೋಕಕ್ಕೆ ಕಾನಾನಿಗೆ ಹೋಗ್ಬೇಕಾದ್ರೆ ಇಬ್ಬರು ಹೋದರು. ಅದೇನೇ ಈ ಸಭೆ. ಸಪ್ರೇಟಾಗಿ ಲೋಕದಲ್ಲಿ ಇದ್ದವ್ರನ್ನ, ಮಿಕ್ಸ್ ಆಗಿದ್ದವ್ರನ್ನ ಅಬ್ರಾಮು ಬಂದು ಲೋಕದಲ್ಲಿ ಮಿಕ್ಸ್ ಆಗಿದ್ರು, ನೀನು ಬೇಡಪ್ಪ ಅಂತ ಸಪ್ರೇಟ್ ಕರೆದು ಈಸಾಕ್ ಬಂದು, ಈಸಾಕಿನಿಂದ ಯಾಕೋಬ್ ಬಂದು ಹೇಳ್ಬೇಕು, ಯಾಕೋಬಿಂದ 12 ಜನದಲ್ಲಿ ಯೋಸೆಫ್ 11 ಬಂದು ಅವರಿಂದ ಒಂದು ಗುಂಪು ಮಾಡಿಕೊಂಡು ಆ ಸಪ್ರೇಟ್, ನೀವು ಲೋಕದಲ್ಲಿ ಇರ್ತೀರ ಪಾಪದಲ್ಲಿ, ನಿಮ್ಮನ್ನು ಸಪ್ರೇಟ್ ಮಾಡಿ ಹಂಗೇ ಕರ್ಕೊಂಡು ಪರಲೋಕ ರಾಜ್ಯಕ್ಕೆ ಹೋಗೋದು.
ಕಾನ್ಸೆಪ್ಟ್ಗಳೆಲ್ಲ ಪರಲೋಕದ ಹಳೆ ಒಡಂಬಡಿಕೆಯಲ್ಲಿ ಹಂಗೇ ಹೋಗೋದು. ಅದು ನೀವು ಹೊರಗಡೆಯಿಂದ ಬರ್ತೀರ. ಇಲ್ಲಿ ನೀವು ಲೋಕನಲ್ಲಿ ಟ್ಯಾಲಿ ಮಾಡಕ್ಕೆ ಹೋಗ್ಬೇಡ್ರಿ, ಲೋಕದವರು ನಡೆಯೋ ಥರ ನಡಿಬೇಡ್ರಿ. ಇಲ್ಲಿ ಮುಖ್ಯವಾಗಿ ಏನು ನಡೀತಿದೆ ಅಂದರೆ, ಲೇಡೀಸ್ ದ ಮೇನ್ ಪ್ರಾಬ್ಲಮ್ ಏನು, ಅವ್ರು ಕರೆಕ್ಟಾಗಿದ್ದರೆ ಯಾವ ಸಮಸ್ಯೆನೂ ಬರೋದಿಲ್ಲ. ಯಾಕಂದರೆ ಅವ್ರ ಮೇಲೆ ತಪ್ಪಾಗಿ ಹೇಳ್ತಿಲ್ಲ, ಅವರು ದೇವರಿಗೆ ವಿಧೇಯರಾಗಿರಬೇಕು. ಅವ್ರ ಡಿಸೈನೇ ಆ ಥರ, ಏನು ಮಾಡೋಕ್ಕಾಗೋದಿಲ್ಲ. ಅದು ದೇವರ ಹತ್ರ ಅವರು ಸ್ವತಂತ್ರ. ಅದಕ್ಕೋಸ್ಕರ ಒಂದು ಚಾನೆಲ್ ಓಪನ್ ಮಾಡಿದ್ದಾರೆ. ಗಂಡ ಪ್ರೀತಿ ಮಾಡಬೇಕು, ಗಂಡನಿಗೆ ಹೆಂಡತಿ ವಿಧೇಯರಾಗಬೇಕು. ಇವಾಗ ಈಕ್ವಲ್ ರೈಟ್ಸ್ ಬೇಕು ಅಂತಾರೆ. ದುಡಿಮೆ ಮಾಡೋದರಿಂದ ನೀನು ಇಲ್ಲದೆ ಹೋದ್ರೂ ನಾನು ಬದುಕ್ತೀನಿ ಅಂತೇಳಿ ಸಪ್ರೇಟಾಗಿ ಇನ್ಕಮ್ ಇರೋದರಿಂದ ಅವ್ನು ಇಲ್ಲದಾದ್ರೂ ಬದುಕಬೇಕಂತಾರೆ. ಎಷ್ಟು ವರ್ಷ ಬದುಕ್ತೀರ? ಅವ್ರಿಗೆ ಅಪ್ಪ ಅಮ್ಮ ಇದ್ದಾರೆ, ಅಪ್ಪ ಅಮ್ಮ ಕೂಡ ಸಪೋರ್ಟ್ ಮಾಡ್ತಾರೆ, ಬಂದ್ಬಿಡು ನಾನು ನೋಡ್ಕೊತೀನಿ ಅಂತಾರೆ. ಅವ್ರು ಬಂದ ಮೇಲೆ ಹೋದ ಮೇಲೆ ಆಮೇಲೆ ಚಿಂತೆ ಪಡ್ತಾರೆ. ಒಬ್ಬಳೇ ಇರೋದು ಭಾಳ ಕಷ್ಟ. ದೇವರು ಗ್ರೂಪ್ ಆಗಿರಬೇಕು, ಜನಗಳ ಮಧ್ಯದಲ್ಲಿ ಇರಬೇಕಂತಲೇ ಸೃಷ್ಟಿ ಮಾಡಿರೋದು. ಇದನ್ನೆಲ್ಲ ಬ್ರೇಕ್ ಮಾಡ್ತಾರೆ ಲೋಕಸ್ಥರುಗಳು. ಆ ಟೈಮಿಗೆ ದುಡಿತಾರೆ, ಮಾಡ್ತಾರೆ, ಲೋನ್ಲಿನೆಸ್ ಬರುತ್ತೆ. ಎಷ್ಟು ಜನ, ಎಷ್ಟು ಹೆಣ್ಮಕ್ಳು ಕುಟುಂಬ ಕಷ್ಟಪಡೋದು ಏನಕ್ಕಂದರೆ, ದುಡಿಮೆ ಮಾಡೋದು ಕುಟುಂಬಕ್ಕೆ, ಪರ್ಸನಲ್ ಆಗಿ ಸಮಾಧಾನಕ್ಕೆ, ಒಂದು ಹ್ಯಾಪಿನೆಸ್ಸಿಗೆ. ಫ್ಯಾಮಿಲಿ ಅನ್ನೋದು ದೇವ್ರು ಸೃಷ್ಟಿ ಮಾಡಿರೋದು. ನೋಡ್ರಿ, ನೋವನ್ನು ಕುಟುಂಬವಾಗಿ ಬೋಟ್ ಮಾಡಿ ಪರಲೋಕ ರಾಜ್ಯಕ್ಕೆ ಹೋಗ್ಬಿಟ್ರು. ಯೋಬು ತನ್ನ ಮಕ್ಕಳು ಎಲ್ಲಿ ದೇವ್ರಿಗೆ ವಿರೋಧವಾಗಿ ತಪ್ಪು ಮಾಡ್ತಾರಂತ ಕರ್ಸಿ ಹೋಮ ಮಾಡಿ ಪ್ರೇಯರ್ ಮಾಡ್ತಾ ಇದ್ದಾರಂತೆ. ಲೋಕದಲ್ಲಿ ಹೋಗ್ಬೇಕಾದ್ರೆ ಯಾಕೆ ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ? ಬರುವಿಕೆ ಸಮೀಪವಾಗ್ತಿದೆ. ಎಲ್ಲರೂ ನಿಮಗೆ ಗೊತ್ತು, ನಮಗಿನ ನಿಮಗೆ ಜಾಸ್ತಿನೇ ಗೊತ್ತು. ವಾಕ್ಯದಲ್ಲಿ, ಸತ್ಯದಲ್ಲಿ ನೀವು ಏನು ಟೆಕ್ನಾಲಜಿಯಲ್ಲಿ ಇದ್ದೀರಾ, ಜೆನ್ಸೆಡ್ಡಲ್ಲಿ ಇದ್ದೀರಾ, ನಮಗಿನ ನಿಮಗೆ ಜಾಸ್ತಿನೇ ಗೊತ್ತು. ಇಸ್ರೇಲ್ ಅನ್ನೋ ದೇಶ ಇರಲಿಲ್ಲ, ಬಂತು. ಜೆರುಸಲೇಮ್ ಕ್ಯಾಪಿಟಲ್ ಸಿಟಿ ಇವ್ರ ಕಂಟ್ರೋಲಲ್ಲಿ ಇರಲಿಲ್ಲ, ಟೆಲ್ ಅವಿವ್ ಇತ್ತು. ಇವಾಗ ಅದನ್ನು ಯುದ್ಧ ಮಾಡಿ 48ರಲ್ಲಿ ಬಂತು, 67ರಲ್ಲಿ ಇವ್ರ ಜೊತೆಗೆ ಸೇರ್ತು. ಅದು ಕ್ಯಾಪಿಟಲ್ ಆಗಿಲ್ಲ. 2018ರಲ್ಲಿ ಕ್ಯಾಪಿಟಲ್ ಆಯಿತು. ಇವಾಗ 3 ಇರಬೇಕು. ಜೆರುಸಲೇಮ್ ಅನ್ನೋದು, ಇಸ್ರೇಲ್ ಅನ್ನೋದು ಒಂದು ಬರಬೇಕು. ಜೆರುಸಲೇಮ್ ಕ್ಯಾಪಿಟಲ್ ಸಿಟಿ ಆಗಬೇಕು, ಟೆಂಪಲ್ ಆಗಬೇಕು. ಆ ಟೆಂಪಲ್ಗೆ ಯುದ್ಧ ಸ್ಟಾರ್ಟ್ ಆಗಿದ್ದು 23ರಲ್ಲಿ, ಇಲ್ಲಿವರೆಗೂ ನಡೀತಾನೆ ಇದೆ. ಅದಕ್ಕೆ ಅದು ಸ್ಟಾಪ್ ಆಗಿಲ್ಲ. ಈ ಥರ್ಡ್ ವರ್ಲ್ಡ್ ವಾರಲ್ಲೇ ಇದ್ದಾರೆ. ಆ್ಯಕ್ಚುಲಿ ರಷ್ಯಾ ಉಕ್ರೇನ್ ಇತ್ತು, ಇವಾಗ ಅಮೇರಿಕಾ ಇರಾನ್ ಸ್ವಲ್ಪ ಇದ್ಕೊಂಡು ಜಾಸ್ತಿ ಆಯಿತು. ಇಸ್ರೇಲ್ಗೂ, ಗಾಜಾಗೂ, ಲೆಬನಾನಿಗೂ, ಇರಾನಿಗೂ ದುಡ್ಡ ನಡೀತಾನೆ ಇದೆ, ನಿಂದಿರ್ತಾ ಇಲ್ಲ. ಲೆಬನಾನ್ ಹೊಡಿತಾನೆ ಇದೆ. ಯುದ್ಧದ ಕಾಂಡದಲ್ಲಿ ಇದ್ದೀವಿ. ಅಲ್ಲಿ ಟೆಂಪಲ್ ಬಂದರೆ ಈ ಟೆಂಪಲ್ ಎತ್ತಲ್ಪಡುತ್ತದೆ. ಇವಾಗ ನಿನ್ನೆ ನಾನು ಇಸ್ರೇಲ್ ಬಗ್ಗೆ ಧ್ಯಾನಿಸಿದಾಗ ಆ ಸುತ್ತು ಇರುವ ಮುಸ್ಲಿಮ್ನವರನ್ನು, ಸುತ್ತಲೂ ಇರುವ ಕ್ರಿಶ್ಚಿಯನನ್ನು ದೂರ ಮಾಡ್ತಾ ಇದ್ದಾರೆ. ಯಾಕಂದರೆ ಅಲ್ಲಿ ಅವರು ಭಾಳ ಪರಿಶುದ್ಧವಾಗಿ ಮಾಡ್ತಾರೆ. ಇವಾಗ ರ್ಯಾಪ್ಚರ್ ಇದೆ, ತುಂದು ಕುಡ್ಕೊಂಡು ಯಾವುದೇ ವಿಧವಾದ ಚಿಂತೆಗಳು ಇಲ್ಲದಾಗೆ ಬರುವಿಕೆ ಇವಾಗ ರೆಡಿ ಇದೆ. ಬರುವಿಕೆಯಲ್ಲಿ ಹೋಗ್ಬಿಟ್ರೆ ಜಡ್ಜ್ಮೆಂಟ್ ಇರೋದಿಲ್ಲ. ಯಾಕೆ? ಎಲಿಯ ಪ್ರಾರ್ಥನೆ ಮಾಡ್ತಾನೇ ಇದ್ದರೆ ಅವನಿಗೆ ಊಟ, ಆಹಾರ ದೇವ್ರು ದಯಪಾಲಿಸಲ್ವಾ? ಎಲಿಶನಿಗೆ ದೇವ್ರು ದಯಪಾಲಿಸಿ ವಿಧಿವನ್ನಿಟ್ಟು ಪೋಷಿಸ್ತಾರೆ. ಆತ್ಮಿಕದಲ್ಲಿದ್ದರೆ ಸಾಕು. ಎಲ್ಲಿ ನೋಡಿದ್ರು ಮೈಂಡ್ ಕರಪ್ಟ್. ಬರೀ ಇವಾಗ ಮಾತಾಡೋದಷ್ಟೇ ಗೊತ್ತಿದೆ, ಆದರೆ ಪ್ರಾಕ್ಟಿಕಲಲ್ಲಿ ತಗೊಂಬರೋದಿಲ್ಲ. ಒಂದು ಉದಾಹರಣೆಗೆ ಡಾಕ್ಟ್ರ್ ಇದ್ದಾರೆ, ಅವ್ರು ಓದ್ತಾರೆ, ಆಪ್ರೇಷನ್ ಹೆಂಗೆ ಮಾಡ್ಬೇಕಂತ ಕಲಿತಾರೆ. ಆದರೆ ಅಸಡ್ಡೆಗೆ ಹಾರ್ಟ್ ಆಪ್ರೇಷನ್ ಎಲ್ಲ ಅಸಡ್ಡೆಗೆ ಮಾಡ್ತಾರೆ, ಪೇಷಂಟ್ ಸಾಯ್ತಾನೇ ಇರ್ತಾರೆ. ಒಂದು ಎಕ್ಸಾಂಪಲಿಗೆ ಹೇಳ್ತೀನಿ, ಅದರ ಕರೆಕ್ಟಾಗಿ ಮಾಡಿದ್ರೆ ಜೀವ ಕಾಪಾಡ್ಬೋದು. ಆ ರೀತಿ ವಾಕ್ಯಗಳೆಲ್ಲ ಗೊತ್ತು, ಸರಿಯಾಗಿ ಆಪ್ರೇಷನ್ ಮಾಡದೇ ಇರೋದ್ರಿಂದ ಪ್ರಾಣ ಹೋಗೋ ಥರ ಸರಿಯಾಗಿ ದೇವ್ರ ಬಗ್ಗೆ ಈ ವಾಕ್ಯಗಳೆಲ್ಲ ಕೇಳಿದ್ರೆ ಇದಕ್ಕೆ ಮುಂಚೆ ಗೊತ್ತಲ್ಲ ಈ ವಾಕ್ಯ, ಸರಿ ಗೊತ್ತು, ನಡೀತಾ ಇದ್ದೀರಾ ಅದರಲ್ಲಿ ಅಂದರೆ ನಡೆಯೋದಿಲ್ಲ. ಬಟ್ ಪರಲೋಕ ರಾಜ್ಯಕ್ಕೆ ಸಿದ್ಧರಾಗ್ತಿದೀವಿ ಅಂದರೆ ಸಿದ್ಧರಾಗ್ತಿಲ್ಲ. ನೋಡ್ರಿ, ಇವಾಗ ಎಂಡ್ ಇಷ್ಟೇ. ಇವಾಗ ಇವ್ರಿಗೆ ಮದುವೆ ಆಗುತ್ತೆ, ಅದೆಲ್ಲ ಹೆಂಗೆ ರಿವರ್ಸ್ ಬರುತ್ತೆ. ಇವಾಗ ಗಂಡನಿಗೆ ವಿಧೇಯರಾಗಬೇಕು. ಗಂಡ ಹೆಂಡ್ತಿ ಅಂದರೆ ವಿಧಿಯರು ಮಾತ್ರ ಅಲ್ಲ, ಗಂಡ ಏನಾದರೂ ಮಾಡಬೇಕಂದ್ರೂ ಅವ್ರು ಕೇಳಬೇಕು. ಇವಾಗ ಗಂಡನಿಗೆ ಯಾರು ತಲೆ? ಇವಾಗ ಎಲ್ಲರೂ ಕೇಳ್ತಾರೆ, ನಾನು ಮಾತ್ರ ಗಂಡನಿಗೆ ವಿಧೇಯರಾಗಬೇಕಾ ಅಂತ ಹೇಳಿದ್ರೆ, ಯೇಸು ಸ್ವಾಮಿ ತಲೆಯಾಗಿರ್ತಾರೆ. ಬೈಬಲಲ್ಲಿ ಸ್ಪಷ್ಟವಾಗಿದೆ, ಇಲ್ಲೇ ಇರುತ್ತೆ. ಕ್ರಿಸ್ತ ಸಭೆಗೆ ತಲೆಯಾಗಿರೋ ಪ್ರಕಾರ ಗಂಡ ಹೆಂಡತಿಗೆ ತಲೆಯಾಗಿದ್ದಾನೆ.
ಅಂದರೆ ನಾವು ಗಂಡಸರಾಗಿರೋದ್ರಿಂದ ನಮಗೆ ತಲೆ ದೇವರು ವಾಕ್ಯದಲ್ಲಿ ಯಾವ ರೀತಿ ಹೇಳ್ತಾರೋ ಆ ರೀತಿ ನಾವು ನಡಿಬೇಕು, ಕುಟುಂಬ ನಡೆಸಬೇಕು. ಬರೀ ಗಂಡು ತಲೆ ಅಂದರೆ ಒಬ್ಬರು ದೇವರಲ್ಲೇ ನಡೆಯೋದಿಲ್ಲ, ಬೈಬಲ್ ಓದಲ್ಲ, ಪ್ರಾರ್ಥನೆ ಮಾಡಲ್ಲ, ದೇವರ ಮಾತಿನಿಂದ ನಡೆಸಬೇಕು. ಇವ್ರು ಮಾನಸಿಕವಾಗಿ ನಾನು ಹೇಳ್ದಂಗೆ ಕೇಳ್ರಿ ಅಂದರೆ ಕುಟುಂಬ ಒಡೆದೋಗುತ್ತೆ, ಜಗಳ ಆಗುತ್ತೆ, ದೊಡ್ಡ ಆಪತ್ತಿಗೆ ಹೋಗುತ್ತೆ. ಇವಾಗ ಮದುವೆ ಆಯಿತು, ಮದುವೆ ಆದಮೇಲೆ ಮತ್ತೆ ಅವ್ರಿಗೆ ಮಕ್ಕಳು ಹುಡ್ತಾರೆ. ಇವರು ಮಗುವಾಗಿದ್ದರು, ಮತ್ತೆ ಇವರು ಯೌವನಸ್ಥರಾದರು. ಮಗುವಾಗಿದ್ದಾಗೆ ಹೆಂಗೆ ದೇವರ ದಯೆಯಲ್ಲಿ, ದೇವರ ಕೃಪೆಯಲ್ಲಿ ಸಾಲಮೋನನ ಹತ್ರ ದೇವರು ಮಾತಾಡ್ತಾರೆ. ಮಾತಾಡಿದನ್ನೇ ನಡೀತಾ ಇರ್ತಾರೆ. ಅದೆಲ್ಲ ಬೈಬಲಲ್ಲಿ ದೇವರು ಇವಾಗ ಎಲ್ಲರ ಜೊತೆ ಮಾತಾಡ್ತಿದ್ದಾರೆ. ರಾತ್ರಿಯಲ್ಲಿ ಮಾತ್ರ ಚೆಕ್ ಮಾಡಿರಿ, ನೀವು ಯಾವುದೇ ಕೆಟ್ಟ ಕನಸು ಬರದಾಗೆ ನೀವು ಸೆಲ್ಫಲ್ಲಿ ಏನು ನೋಡ್ತೀರೋ ಅದೇ ಬರೋದು. ನಿಮ್ಮ ಸ್ವಭಾವ, ನಿಮ್ಮ ಫೈತ್ ಯಾವ್ದ್ರ ಮೇಲೆ ಇಡ್ತೀರೋ, ನೀವೇನಾದರೂ ಪ್ರಾರ್ಥನೆ ಮಾಡಿ ವಾಕ್ಯ ನೋಡಿ ದೇವರ ವಾಕ್ಯದಿಂದ ಅಳವಡಿಸ್ಕೊಂಡು ಮಣ್ಕೊಂಡ್ರೆ ಅದೇ ದೇವರು ಮಾತಾಡ್ತಾರೆ. ಏನು ನಡೀತದೆ ಅಂತ ನಿಮಗೆ ಹೇಳ್ತಾರೆ. ನಿಮ್ಮ ಹತ್ರ ಹೇಳ್ತಾ ಇದ್ದಾರಾ, ಮಾತಾಡ್ತಿದ್ದಾರಾ, ಬರುವಿಕೆಗೆ ಸಿದ್ಧರಾಗ್ತಾ ಇದ್ದೀವ? ನಾವು ಲೋಕದಿಂದ ಬಿಡುಗಡೆ ಆದವರು ಲೋಕವನ್ನು ಬದಲಾಯಿಸಬೇಕು, ಹೊರಗಡೆ ಹೋಗಿ ಬೆಂಗಳೂರು ಪಟ್ಟಣವನ್ನು ಬದಲಾಯಿಸಬೇಕು ಹೊರತು ಆ ಸ್ವಭಾವಗಳು ಇಲ್ಲಿ ಬರಬಾರ್ದು. ನಾನು ಯೇಸುಸ್ವಾಮಿ ನಂಬಿ ಫೇತಲ್ಲಿ ಬೆಳೆದು ದೇವರ ರಾಜ್ಯ ಕಟ್ಟಲ್ಪಡೋದಕ್ಕೆ ಸೇವಕರನ್ನ ಎಬ್ಬರಿಸೋದು, ಜನಗಳನ್ನ ದೇವ್ರ ಕಡೆ ನಡೆಸೋದು ಚೆನ್ನಾಗಿ ಮಾಡಿದ್ವಿ. ಕರ್ನಾಟಕಕ್ಕೆ ಬಂದ ಮೇಲೆ ಒಂದು 10 ವರ್ಷ ಸೇವೆ ಮಾಡಿ ಇಲ್ಲಿ ಬಂದ ಮೇಲೆ ಇಲ್ಲಿ ಸೇವಕರ ಜೊತೆ ಸೇರಿದ್ರೂ ಮಾಂಸಿಕತೆ, ಅವರ ಹೆಚ್ಚಿಸಲ್ಪಡೋದಕ್ಕೆ, ದುಡ್ಡು ಮಾಡ್ಕೊಳ್ಳೋದಕ್ಕೆ ಜನಗಳನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ. ಅವರು ಆತ್ಮಿಕದಲ್ಲಿ ಬೆಳೆದು ಕುಟುಂಬವನ್ನು ಬೆಳೆಸಿ ಸಂಘವನ್ನು ಬೆಳೆಸೋದು ಏನಕ್ಕೆ? ನಾವು ಸಭೆ ಏನಕ್ಕೆ ನಡೆಸ್ತೀರ ಅಂದರೆ ಅವ್ರನ್ನ ಬರುವಿಕೆಗೆ ಮೊದಲಿಗಿಂತನೂ ಬರ್ಬೇಕಾದ್ರೆ ಅವ್ರನ್ನ ಕೊಡೋದಿಕ್ಕೆ ಅಂತ ಕಾನ್ಸೆಪ್ಟೇ ಇಲ್ಲ. ಅವ್ರ ಕಡೆ ತಿರ್ಸ್ಕೊಳ್ಳೋದು, ಫೌಂಡರ್ ಅಂತ ಹೇಳೋದು, ಸಭೆ ಇದೆ ಅಂತ ಹೇಳಿದ್ರೆ ಎಲ್ಲ ಗಮನ ಇಟ್ಟು ಕೇಳ್ರಿ. ಸಭೆ ಹೆಸರನ್ನ ಬಲಪಡಿಸೋದು, ದೇವ್ರ ಕಡೆ ತಿರ್ಸೋದಕ್ಕೆ ಅವರು ಪರ್ಸನಲ್ ಆಗಿ ಪ್ರಾರ್ಥನೆ ಮಾಡೋದು, ಅವರು ಪರ್ಸನಲ್ ಆಗಿ ವಾಕ್ಯ ಹೋಗಿ ದೇವರಲ್ಲಿ ಐಕ್ಯತವಾಗಿರೋದು, ಅದೆಲ್ಲ ಏನಿಲ್ಲ. ಸುಮ್ಮನೆ ಬರೋದು ಹೋಗೋದು, ಇವ್ರಿಗೆ ಕಾಣಿಕೆ ಬಂದರೆ ಸಾಕು. ದೇವರಿಗೆ ವಿರೋಧವಾದ ಕಾರ್ಯಗಳು, ಡ್ಯಾನ್ಸ್ಗಳೆಲ್ಲ ಇರ್ತವೆ. ಅವರ ಆತ್ಮಿಕದಲ್ಲಿ ಎಮೋಷನ್ನು ಸೈತಾನ್ದು, ಟೆಂಪ್ಟೇಷನ್ನು ಸೈತಾನ್ದು. ಅದು ಹಾಡುಗಳು ಹೇಳಿದ್ರೆ ಡ್ಯಾನ್ಸ್ ಮಾಡಿದಾಗ ಎಮೋಷನ್ ಬರುತ್ತೆ, ಅದು ಬೈಬಲಲ್ಲಿದೆ, ಅದು ಸೈತಾನ್ದು. ಆರಾಧನೆ ಮಾಡ್ಬೇಕಾದ್ರೆ ಹೃದಯಾಂತರಾಳದಿಂದ ಆರಾಧನೆ ಮಾಡಬೇಕು. ಎಲ್ಲ ಒಳಗಡೆ ಇರೋದೆಲ್ಲ ಸಭೆ ಒಳಗೆ ಬರ್ತಾ ಇದೆ. ಇನ್ನು ಏನಂತ ಹೇಳಿದ್ರೆ ಬೆಂಗಳೂರಲ್ಲಿ ವಿಶ್ವಾಸಿಗಳಾಗಿರಲಿ, ಪಾಸ್ಟರ್ ಆಗಿರಲಿ, ಅವನು ಪಾಪದಲ್ಲಿರ್ತಾನೆ. ಅವನು ಹೇಳ್ದಂಗೆ ಫೇತ್ ವಿಶ್ವಾಸದಲ್ಲಿರೋರು ಕೂಡ ಅವನ್ನ ಮ್ಯಾಗ್ನೆಟ್ ಆಗಿ ಅವನ ರೂಟಲ್ಲಿ ಎಳಿತಾ ಇದ್ದಾರೆ. ಅರ್ಥ ಆಗ್ತಿಲ್ಲ. 10 ವರ್ಷ ಏನು ಸೇವೆ ಮಾಡಿದ್ರು, ಇಲ್ಲಿ 15 ವರ್ಷ ಆದ್ರೂ ಆ ಸೇವೆ ಮಾಡಿದ್ದನ್ನ ಇಲ್ಲಿ ಮಾಡೋಕ್ಕಾಗ್ತಿಲ್ಲ. ಕಾರಣ ಏನಂತ ಹೇಳಿದ್ರೆ ಲೋಕ ಮೈಂಡಲ್ಲಿ ಯಾರ ಜೊತೆ ಪಳಗಿದ್ರೂ ಲೋಕ, ಸ್ಪಿರಿಚುವಲ್ನೆಸ್ ಇಲ್ಲ. ಸ್ಪಿರಿಚುವಲ್ನೆಸ್ ನಾವು ನೋಡ್ರಿ, ಬೆಳಗ್ಗೆ ಒಂದು ಎಕ್ಸಾಂಪಲ್ ಹೇಳ್ತಾರೆ, ಒಂದು ಹೊಸನ ಮಿನಿಸ್ಟ್ರಿಯಲ್ಲಿ ಜೊತೆಗಿದ್ರೆ ಅವ್ರ ತಂದೆ ಇಲ್ಲ, ತಾಯಿ ಇದ್ದಾರೆ, ಎಲ್ಲರನ್ನೂ ಬಿಟ್ಟು ಬಂದಿರ್ತಾರೆ, ಹೆಂಡ್ತಿ ಇಲ್ಲ, ಮಕ್ಕಳಿಲ್ಲ. ಯಾವಾಗ ನೋಡಿದ್ರು ಪ್ರಾರ್ಥನೆ, ಯಾವಾಗ ನೋಡಿದ್ರು ಶುದ್ಧವಾಗಿರ್ತಾರೆ. ಇರೋ ಪ್ಲೇಸ್ ನೀಟಾಗಿ ಇಟ್ಕೊಂಡಿರ್ತಾರೆ, ಬಟ್ಟೆ ಶುದ್ಧವಾಗಿ ಹಾಕ್ತಾರೆ, ಊಟ ಇದೆಯೇ ಇಲ್ವೋ ಹೊರಗಡೆ ಹೇಳ್ಕೊಳ್ಳೋದಿಲ್ಲ. ಬಟ್ ಅವರು ಪ್ರಾರ್ಥನೆ ವಾಕ್ಯದಲ್ಲಿ, ವಿಶ್ವಾಸ ಯಾತ್ರೆಯಲ್ಲಿ, ಆತ್ಮ ಭಾರಗಳಲ್ಲಿ ಯಾವಾಗ ನೋಡಿದ್ರು ಫೇತ್ ಬಗ್ಗೆ ಮಾತಾಡೋದು, ದೇವ್ರ ಬಗ್ಗೆ ಮಾತಾಡೋದು, ಭಕ್ತಿ ಬಗ್ಗೆ ಮಾತಾಡೋದು. ಏನಾದ್ರು ತಪ್ಪು ಮಾತಾಡಿದ್ರೆ ಅವನ್ನ ಸರಿಪಡಿಸೋದು. ಇದಿಲ್ಲ, ದೇವರು ಯಾವ ರೀತಿ ಹೇಳಿದ್ದಾರೆ ಆ ಥರ ನಡೆಯೋದಕ್ಕೆ ತನ್ನನ್ನು ಅರ್ಪಿಸಿ, ತನ್ನನ್ನೇ ತ್ಯಾಗ ಬಲಿಯಾಗಿ ಅರ್ಪಿಸಿ ಫೇತಲ್ಲಿ, ವಿಶ್ವಾಸದಲ್ಲಿ, ನಂಬಿಕೆಯಲ್ಲಿ ಡೈಲಿ 5 ಗಂಟೆ ಆದರೆ ಪ್ರಾರ್ಥನೆಗಳು, ಶನಿವಾರ ಮಧ್ಯಾಹ್ನ ಊಟ ಮಾಡಿದ್ರೆ ಭಾನುವಾರ ಮಧ್ಯಾಹ್ನ ಉಪವಾಸ ಪ್ರಾರ್ಥನೆಗಳು, ಶನಿವಾರ ವ್ಯಾಧ್ಯಸ್ಥರಿಗೋಸ್ಕರ ಪ್ರಾರ್ಥನೆಗಳು. ಬರೋ ಜನಗಳು ಅವರು ಕ್ರಿಸ್ಮಸ್ ಮಾಡಲ್ಲ, ಸೀರಿಯಲ್ ಸೆಟ್ ಎಲ್ಲ ಹಾಕೋದಿಲ್ಲ, ಸೀರಿಯಲ್ ಸೆಟ್ ಎಲ್ಲ ಹಾಕಲ್ಲ, ಬಟ್ ಪ್ರೇಯರ್ ಮಾತ್ರ ಮಾಡ್ತಾರೆ. ಈ ಪ್ರೇಯರ್ ಅಂತ ಮಾಡೋಣ, ಯಾಕಂದರೆ ಎಲ್ಲ ಜಾಗದಲ್ಲಿ ಕ್ರಿಸ್ಮಸ್ಗೆ ಆರಾಧನೆ ಮಾಡ್ತಿರ್ಬೇಕಾದ್ರೆ ನಾವು
ಮಾಡದೇ ಇದ್ದರೆ ಅವರು ಅಲ್ಲಿ ಆ ದಿನದಲ್ಲಿ ಬೇರೆ ಕಡೆ ಹೋಗ್ತಾರೆ ಅನ್ನೋ ರೀತಿಯಿಂದ ಮಾಡ್ತೀವಿ. ಪ್ರೇಯರ್ ಮಾತ್ರ ಮಾಡ್ತಾರೆ, ಬಟ್ ಅಲ್ಲಿ ಅದೇ ದಿನದಲ್ಲಿ ದೇವರೇ ಹುಟ್ಟಿದ್ರು, ಆ ದಿನ ಹುಟ್ಟಿದ್ರು, ಆ ದಿನ ಮಾಡಿದ್ರು, ಅವೆಲ್ಲ ಇಲ್ಲ. ಅವ್ರು ಹುಟ್ಟಾಯ್ತು ಏನಾಯ್ತು, ಡೈಲಿ ಕ್ರಿಸ್ಮಸ್ಸು, ಡೈಲಿ ಈಸ್ಟ್ರುಗಳು ಡೈಲಿ ಮಾಡ್ಕೊಂಡು ಹೋಗ್ಬೇಕು. ಆ ಕಲಾಚಾರನ ಸುಮ್ಮನೆ ಬಿಟ್ಟುಬಿಟ್ಟು ಡೈಲಿ ಫೆಲೋಶಿಪ್ ಇಡಬೇಕು. ಈ ರೀತಿ ಎಲ್ಲ ಎಷ್ಟೋ ಆತ್ಮಿಕದಲ್ಲಿ ಅವ್ರ ಜೊತೆಗಿದ್ದಾಗ ಅವ್ರ ಜೊತೆ ಮಾತಾಡೋಕ್ಕೆ ಇವಾಗ ಶುರು ಮಾಡಿದ್ರೆ, ಫೇತ್ ಬಗ್ಗೆ, ಅವರ ಒಂದು ತ್ಯಾಗದ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿದ್ರೆ ಈ ಒಂದು 6 ತಿಂಗಳಾದ್ರೂ ಮಾತಾಡ್ತಾನೆ ಇರಬೇಕು, ಸ್ಟಾಪ್ ಆಗೋದಿಲ್ಲ. ಆದರೆ ಅದೇ ರೀತಿ ಬೇರೆಯವ್ರ ಜೊತೆ ಪಳಗಿದಾಗ ಅವರು ಬರೀ ಲೋಕದ್ದು ಅವ್ರು ಹಿಂಗೆ ಇವ್ರು ಹಿಂಗೆ, ಈ ಲ್ಯಾಂಡು ಇದು ಲೋಕದ ವ್ಯವಹಾರಗಳು, ಅದು ಸ್ಪಿರಿಚುವಲ್ನೆಸ್ಸೇ ಬರ್ತಾ ಇಲ್ಲ. ಅವ್ರ ಜೊತೆ ಪಳಗಿದ್ರೆ ನಮ್ಮಲ್ಲಿರೋ ಪಾಪಗಳು ಹೊರಗಡೆ ಬಂದು ದೇವರಲ್ಲಿ ಬೆಳೆದು ಇಷ್ಟು ಫೇತ್, ಇಷ್ಟು ಭಕ್ತಿ, ಪರಿಶುದ್ಧತೆ ಇದೆ, ನಾವು ಬೆಳಿಬೇಕು ಅಂಥವರು ಸಿಗ್ತಾ ಇಲ್ಲ. ನೀವು ಲೋಕನ ನೋಡಿ ಯಾಮಾರಬೇಡ್ರಿ. 1-2 ವಾರಕ್ಕೆ ಒಂದಿನ ಉಪವಾಸ ಇದ್ದು ಪ್ರೇಯರ್ ಮಾಡ್ರಿ, ತಿಂತಾನೆ ಇರಬೇಡ್ರಿ. ಶರೀರದಿಂದ ಏನೇ ಸಾಧನೆ ಮಾಡಕ್ಕೆ ಹೋದ್ರು, ಶರೀರದಿಂದ ಏನೇ ಜಯಿಸಕ್ಕೆ ಹೋದ್ರು, ಸಡನ್ ಆಗಿ ಒಂದು ಹಾರ್ಟ್ ಅಟ್ಯಾಕ್ ಆದರೆ, ರೋಡಲ್ಲಿ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ಗಳಾದರೆ, ಕೈಕಾಲು ಹೋದರೆ, ಪ್ರಾಣಗಳು ಹೋದರೆ, ಇದಕ್ಕೆಲ್ಲ ಕೃಪೆ. ಸಮಾಧಾನ ಬೇಕು, ಪರಿಶುದ್ಧತೆ ಬೇಕಂದ್ರೆ ಎಲ್ಲ ವಿಷಯಕ್ಕೂ ಸರಿ ದೇವರು ಆತ್ಕೋಬೇಕು. ಎಲ್ಲ ಕಣ್ಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಯೇಸುವೆ, ಮಗುವಾಗಿದ್ದಾಗ ಹೆಂಗೆ ನಡಿಬೇಕು, ಯೂತ್ ಆದಾಗ ಹೆಂಗೆ ನಡಿಬೇಕು, ಯೂತ್ ಬಿಟ್ಟು ಮದುವೆ ಆದಾಗ ಹೆಂಗೆ ನಡಿಬೇಕು, ಅದು ಮದುವೆ ಮಾಡಿದ ತಂದೆ ತಾಯಿಗಳು ಯಾವ ರೀತಿ ನಡ್ಕೋಬೇಕು, ಅವ್ರ ಮಗ ಹೆಂಡ್ತಿ ಅದನ್ನು ಪ್ರೀತಿ ಮಾಡಬೇಕು, ಹೆಂಡ್ತಿ ವಿಧೇಯರಾಗಬೇಕು, ಮತ್ತು ಅದೇ ರೂಟೀನ್ ಆಗುತ್ತೆ. ದೇವರ ಮಾತು ಕೇಳಿ ನಡಿಬೇಕು. ತಂದೆ ತಾಯಿನ ಕುಟುಂಬಕ್ಕೆ ಇನ್ವಾಲ್ವ್ ಮಾಡಬಾರ್ದು. 3ನೇ ಅವ್ರನ್ನ ಪೋಷಿಸಬೇಕು. ಎಷ್ಟು ಅಂದವಾಗಿ, ಎಷ್ಟು ಸ್ಪಷ್ಟವಾಗಿದೆ. ಸಭೆ ಏನಕ್ಕೆ ನಡೆಸಬೇಕು, ಬರುವಿಕೆ ಸಿದ್ಧ ಮಾಡೋಕ್ಕೆ. ಏಸಪ್ ಏನಕ್ಕೆ ಹೋದ, ಅದೊಂದು ಗುಂಪನ್ನು, ಇಸ್ರೇಲ್ ಗುಂಪನ್ನು ರೆಡಿಯಾಗಿ ಮೋಸೆ ಎದ್ದು ಅವ್ರನ್ನೆಲ್ಲ ಸಮುದ್ರ ದಾಟಿಸಿ ದೀಕ್ಷಾಸ್ನಾನ ಕೊಟ್ಟು ಪರಲೋಕ ರಾಜ್ಯಕ್ಕೆ, ಕಾನಾನಿಗೆ ನಡೆಸ್ತಾ ಹೋದರು. ಆ ರೀತಿ ಸಭೆಯಲ್ಲಿ ತಂದೆ ಲೋಕದಲ್ಲಿ ಇದ್ದವ್ರನ್ನೆಲ್ಲ, ಈಜಿಪ್ಟಲ್ಲಿ ಪಾಪದಲ್ಲಿ ಇದ್ದವ್ರನ್ನೆಲ್ಲ ಈ ಸಭೆಗೆ ಸೇರಿಸಿದ್ದೀರಾ, ಇಸ್ರೇಲ್ ಮಂದೆಯಾಗಿ ಸೇರಿಸಿದ್ದೀರಾ. ನಾವು ದೀಕ್ಷಾಸ್ನಾನ ತಗೊಂಡು ಸಮುದ್ರ ದಾಟಿ ಕಾನಾನನ್ನು ಪ್ರಯಾಣ ಮಾಡ್ತಾ ಇದ್ದೀವಿ. ಆದರೆ ಪರಲೋಕ ರಾಜ್ಯಕ್ಕೆ ಹೋಗೋರು ಎಷ್ಟು ಜನ? ಈ ಬರೀ ಮಾಂಸದ ಯೋಚನೆ, ಚಿಂತೆ ಅಧಿಕವಾಗ್ತಾ ಇದೆ. ಡ್ರೆಸ್ಸುಗಳು, ಬಟ್ಟೆಗಳು, ಇದರ ಯೋಚನೆ. ದೇವರು ಇದಕ್ಕಿಂತ ದೊಡ್ಡ ಕಾರ್ಯ ಮಾಡುವವರು. ಆಕಾಶದಿಂದ ಮಣ್ಣವನ್ನು 40 ವರ್ಷ ಕೊಟ್ಟವರು, ಕಾಡುಗಳನ್ನು ಕೊಟ್ಟವರು, ನೀರನ್ನು ಕೊಟ್ಟವರು. ಒಂದು ಕುಟುಂಬವನ್ನು ಪೋಷಿಸಕ್ಕಾಗದೇ ಇರೋದಿಲ್ಲ. ಬಟ್ ಸೈತಾನನು ಡಿಪ್ರೆಷನ್ಗೆ ತರ್ತಾನೆ. ಸಾಲದ ಸಮಸ್ಯೆ, ಹೋಗಿ ಸಾಲ ಮಾಡೋದಕ್ಕೆ, ವ್ಯಾಧಿ ಇದ್ದರೆ ಆಸ್ಪತ್ರೆಗೆ ಹೋಗೋದಕ್ಕೆ, ಹಣ ಇದ್ದಾಗ ಅದು ಖರ್ಚು ಮಾಡೋದಕ್ಕೆ ಜ್ಞಾನ ಇಲ್ಲ. ವೇಸ್ಟ್ ಆದ ವಸ್ತುಗಳು. ಯೇಸುವೇ ಸ್ತೋತ್ರ. ಕುಟುಂಬದಲ್ಲಿ ಅಲ್ಲಲ್ಲೂ ಕಲ್ಲಲ್ಲುಗಳು. ಯೂತ್ಗಳು ಹಣಕ್ಕಾಗಿ ಗೌರ್ಮೆಂಟಿಗೆ ಹಣ ಬೇಕಂತೇಳಿ ಹೊಸ ಆ್ಯಪ್ಗಳಿಂದ ಪಾಪ ಮಾಡೋದಕ್ಕೆ ಪ್ರೇರೇಪಿಸ್ತಾ ಇದ್ದಾರೆ. ಅದರಿಂದ ಯೂತ್ಗಳಿಗೆ ದುಡ್ಡು ಬರುತ್ತದೆ, ಆ್ಯಪ್ನವರಿಗೆ ದುಡ್ಡು ಬರುತ್ತದೆ. ಒಂದು ಕಾಲದಲ್ಲಿ ಆ್ಯಪಿಂದ ಇಸ್ಪೆಟ್ಟಿಂದ ಎಷ್ಟೋ ಕುಟುಂಬಗಳು ಹೋಯ್ತು. ಇವಾಗ ಸೆಕ್ಸನ್ನು ತೆಗೆದು ಹಾಳು ಮಾಡ್ತಾ ಇದ್ದಾನೆ. ಇದೇ ರೀತಿ ಇಂಗ್ಲೆಂಡ್ ಇತ್ತು, ಹೋಯ್ತು, ಅಮೆರಿಕ ಇತ್ತು, ಬಿದ್ದೋಯ್ತು. ಈಗ ಫೈನಾನ್ಷಿಯಲಿ ಪ್ರಾಬ್ಲಮ್. ಕುಟುಂಬಗಳಿಲ್ಲ. ಕ್ರೈಸ್ತ ದೇಶ ಇರಬಹುದು, ಕುಟುಂಬಗಳು ಸ್ಪಿರಿಚುವಲ್ ಕುಟುಂಬಗಳಿಲ್ಲ. ಬರುವಿಕೆಗೆ ಸಿದ್ಧರಾಗೋ ಕುಟುಂಬಗಳಿಲ್ಲ. ಆತ್ಮ ಭಾರಗಳಿಲ್ಲ. ದೇವರಿಗಾಗಿ ನಿಲ್ಲುವಂಥವರಿಲ್ಲ. ಈ ಸೆಟ್ ಬಂದಾಗ ಝೆನ್ ಬೀಟಾ ಏನೇನೋ ಬರ್ತಾ ಇದೆ ತಂದೆ. ಟೆಕ್ನಾಲಜಿ ಎಸ್ವಿ, ಅದು ಒಳ್ಳೆಯದಕ್ಕೆ ಯೂಸ್ ಮಾಡ್ಬೋದು, ಕೆಟ್ಟದಕ್ಕೆ ಯೂಸ್ ಮಾಡ್ಬೋದು. ಬಟ್ ಅದು 2000 ವರ್ಷಗಳಿಂದನೇ ಪ್ರಕಟಣೆ 13ರಲ್ಲಿ ಇಟ್ಟಿದ್ದೀರಾ. ಅದು ಮೃಗದ ಚಿಹ್ನೆ ಶರೀರದಲ್ಲಿ ಬರುತ್ತದೆ, ಅದು ಮುಖದೇದನ್ನು ಕೊಲ್ಲುತ್ತದೆ. ಅದು ಹೇಳಿರೋದೇ ಬಂದಿದೆ. ಟೆಕ್ನಾಲಜಿ ಬರುತ್ತಂತ ಆಧಾರ್ ಕಾರ್ಡ್ ಬಂದಾಗಲೇ ಹೇಳಿದ್ವಿ. ಆ ಕಾರ್ಡಿಂದ ಶರೀರಕ್ಕೆ ಒಂದೇ ಕಾರ್ಡ್ ಆಗಿ ಬರುತ್ತದೆ, ಅದು ಮೈಗೆ ಬರುತ್ತದೆ ಅಂತ. ಯೇಸುವೇ ಸಮೀಪವಾಗಿದೆ. ದೇವರ ಧ್ಯಾನದಲ್ಲಿರಬೇಕು ಅಧಿಕವಾಗಿ. ಸ್ವಲ್ಪ ಮಾತ್ರ ಲೋಕದಲ್ಲಿ ಯಾವ್ಯಾವ ಟೈಮಲ್ಲಿ ಏನು ವಸ್ತು ತಗೋಬೇಕು ಆ ಟೈಮಲ್ಲಿ ಮಾತ್ರ ಅದನ್ನು ಉಪಯೋಗಿಸ್ಕೋಬೇಕು. ಮಿಕ್ಕ ಟೈಮ್ ಪೂರ್ತಿ ರೋಡಲ್ಲಿ, ಮನೆಯಲ್ಲಿ ಯೋಚನೆ ಪೂರ್ತಿ ದೇವರದಾಗಿರಬೇಕು. ದೇವರ ಹತ್ರ ಮಾತಾಡ್ತಾನೇ ಇರಬೇಕು.
ಹೊಸದಾಗಿ ಮದುವೆ ಆದವರು ಯಾವ ರೀತಿ ಐಕ್ಯತೆಗೊಂಡಿರ್ತಾರೆ ಆ ರೀತಿ ಇರಬೇಕು. ಇನ್ನು ಎಷ್ಟೋ ಇದೆ, ಏನು ಮಾಡಬೇಕು ಏನು ಮಾಡಬಾರ್ದು ಅಂದಿರೋದ್ರೆ ಮಾಡಬಾರ್ದನ್ನೇ ಮಾಡ್ತಾ ಇದ್ದಾರೆ. ಟೋಟಲ್ ತಂದೆ 4,000 ವರ್ಷಗಳ ಹಿಂದೆ ಮೋಸೆಗೆ ಆಜ್ಞೆ ಮಾಡಿದ್ದು ಈಗ ಯೇಸು ಸ್ವಾಮಿ ಬರೋ ಸಮಯದಲ್ಲಿ ಎಲ್ಲಿ ನೋಡಿದ್ರು ಕತ್ತಿಗೆ, ತಲೆಗೆ, ಮೈಯಿಗೆ, ಕೈಯಿಗೆ ಅದು ಸೈತಾನನ ಒಂದು ಸಿಂಬಲ್ಗಳು. ಟೋಟ ಹಾಕಬಾರ್ದ ಶರೀರ ದೇವರ ಮಹಿಮೆಯ ಶರೀರ. ಅದು ಒಂದೇ ಅಲ್ಲ ತಂದೆ, ಅದೊಂದು ಉದಾಹರಣೆ. ಏನು ಮಾಡಬೇಕು ಏನು ಮಾಡಬಾರ್ದೆ ಇರಬೇಕು ಅನ್ನೋದಕ್ಕೆ ಒಂದು ಉದಾಹರಣೆ. ಮಾಡಬಾರ್ದು ಅನ್ನೋದನ್ನೇ ಮಾಡ್ತಾ ಇದೀವಿ, ಮಾಡಬೇಕು ಅನ್ನೋದನ್ನ ಮಾಡ್ತಾ ಇಲ್ಲ. ಯೇಸುವೆ ಮಾತಾಡ್ರಿ, ನಡೆಸ್ರಿ. ಬರೀ ವಾಕ್ಯ ಮಾತಾಡೋದು ಮಾತ್ರವಲ್ಲ, ಕೇಳೋದು ಮಾತ್ರವಲ್ಲ, ನಡೆಯಲಿಕ್ಕೆ ನಮಗೆ ಪರಿಶುದ್ಧ ಆತ್ಮನ ಶಕ್ತಿ ಕೊಡ್ರಿ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆ, ಆಮೆನ್.